ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ವೇದಾಂತರ್ಯ ಚಿಂತರ ಆಧ್ಯಾತ್ಮಾದಿ ಮಧುಸಾರ ಈ ದಿನಕರ ಶುಭಕರ ಮುರುಗೆ ಬಾ ಈ ಧರಣಿಯ ದೇಗುಲ ಬೆಳಗು ಬಾ ಬೇಗಿಸುವ ಶ್ರೀ ಮಾರುತೇಶ ಕರುಣಿಸಿ ಕಾಯೋ ನನಪ ದೇವನೇ ಕರುಣಿಸಿ ಕಾಯೋ ನನಪ ದೇವನೇ ಶ್ರೀ ಮಾರುತೇಶ ಅಮ್ಮ ತಾಯಿ ರೇಣುಕಾ ಮಾತೆ ಈ ಬಡವರನ್ನು ಕರುಣಿಸಿ ಕಾಪಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ ನಿನ್ನನ್ನೇ ಕೂಡಿದೆ ರೇಣುಕಾ ರಾಜನ ಮಗಳಾದ ನೀನು ರಾಜನನ್ನು ಮದುವೆಯಾಗಿ ಈ ಸಮಾಜಕ್ಕೆ ಪತಿವ್ರತೆ ಎಂಬುದನ್ನು ಆ ಪಟ್ಟವನ್ನು ಎತ್ತಿ ತೋರಿಸಿದೆ ತಾಯಿ ಎತ್ತಿ ತೋರಿಸಿದೆ ಅಮ್ಮ ನೀನು ಅಂತೆ ನನ್ನ ಗಂಡ ರೈತನಾಗಿ ಮೆರಿತಾ ಇದ್ದೇನೆ ಈ ಸುತ್ತು ಹತ್ತು ಹಳ್ಳಿಗೆ ರೈತನಾಗಿದ್ದಾನೆ ನನ್ನ ಗಂಡ ಈ ಬಡ ಜನರ ಸೇವೆಯನ್ನು ಮಾಡುತ್ತಿರುವ ನನ್ನ ಗಂಡ ತನ್ನ ತಮ್ಮನು ಒಳ್ಳೆಯ ಡಾಕ್ಟರ್ನಾಗಬೇಕು ಅಂದ ಇದ್ದ ಜಮೀನನ್ನೆಲ್ಲ ಮಾರಿ ತ್ಯಾಗದಿಂದ ಮೆರಿತಾ ಇದ್ದಾರೆ ಅವರ ನನ್ನ ಮೈದು ನನಗೆ ಒಂದು ಒಳ್ಳೆಯ ನೌಕರಿ ಸಿಗಲಿ ಅಂತ ನೌಕರಿ ಸಿಕ್ಕರೆ ನಿನ್ನ ಸೇವೆಯನ್ನು ಮಾಡ್ತೇನೆ ತಾಯಿ ನಿನ್ನ ಸೇವೆಯನ್ನು ಮಾಡ್ತೇನೆ ಜಾನಕಿ ಜಾನಕಿ ಈ ನಿನ್ನ ಪೂಜೆನಾದ ಮಲಪ್ರಭಾ ತೀರದಲ್ಲಿ ನೆಲೆಸಿರುವ ಆ ಜಗದಂಬೆ ತಾಯಿಗೆ ಕೇಳಿ ಬಂದಂತೆ ಭಾಸವಾಗುತ್ತದೆ. ಅರೆ ಆ ದೇವರ ಹತ್ರ ನಾನು ಏನಂತ ಬೇಡಿಕೊಳ್ಳಲಿ ಸ್ವಾಮಿ ಈ ನನ್ನ ಗಂಡನಿಗೆ 100 ವರ್ಷ ಆಯುಷ್ಯನ್ನು ಕೊಡು ತನ್ನ ತಮ್ಮನಿಗೋಸ್ಕರ ತಮ್ಮ ಜೀವವನ್ನೇ ತ್ಯಾಗ ಮಾಡಿ ಹರಿಕೆಯನ್ನು ಹೊತ್ತುಕೊಂಡಿರುವ ನನ್ನ ಗಂಡನ ಆಸೆಯನ್ನು ಈಡೇರಿಸುವಂತ ಆ ತಾಯಿ ಹತ್ರ ಬೇಡಿಕೊಳ್ತಾ ಇದ್ದೆ ಸ್ವಾಮಿ ಬೇಡಿಕೊಳ್ತಾ ಇದ್ದೀನಿ ಜಾನಕಿ ಎಂತ ಆದರ್ಶದ ನುಡಿಗಳು. ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಸ್ತ್ರೀ ಎಂದರೆ ದೇವತೆ ಸಂವಾರಣಿ ಲೋಕ ರಕ್ಷಕಳೆ ಎಂದು ಪೂಜಿಸುತ್ತಿದ್ದಾರೆ.
ನಿನ್ನಂತ ಆದರ್ಶ ಹೆಂಡತಿಯನ್ನು ಪಡೆದಿದ್ದು ನಾನೇ ಧನ್ಯ ಜಾನಕಿ, ನಾನೇ ಧನ್ಯ. ಅರೆ, ಗಂಡನೇ ದೇವರು, ಗಂಡನೇ ಸರ್ವಸ್ವ ಅಂತ ಹೇಳ್ತಾರೆ ಸ್ವಾಮಿ. ಅಂತೆ ನಾನು ಮದುವೆಯಾಗಿ ಗಂಡನ ಮನೆಗೆ ಬಂದ ನಂತರ ಗಂಡನ ಮನೆಯಲ್ಲಿ ಏನೇ ಕಷ್ಟ ನಷ್ಟ ಬಂದರೂ ಅದನ್ನು ಸಹಿಸಿಕೊಂಡು ಹೋಗಬೇಕು. ಅತ್ತೆ ಮಾವಂದರ ಸೇವೆಯನ್ನು ಮಾಡಿ ಈ ಮನೆಯಲ್ಲಿ ನಿಮಗೆ ಎಂಥ ಕಷ್ಟ ಬಂದರೂ ಅದನ್ನು ಕೂಡ ಸಹಿಸಿಕೊಂಡು ಕೊಟ್ಟ ಮನೆಯ ಕೀರ್ತಿ, ಗಂಡನ ಮನೆಯ ಕೀರ್ತಿಯನ್ನು ತರುವುದು ಹೆಣ್ಣಿನ ಕರ್ತವ್ಯ ಸ್ವಾಮಿ, ಹೆಣ್ಣಿನ ಕರ್ತವ್ಯ. ಅಷ್ಟೇ ಅಲ್ಲದೆ ಇಂದು ಭೀಮನ ಅಮಾವಾಸ್ಯೆ. ನಡೆಯಿರಿ, ನಿಮಗೋಸ್ಕರ ಒಳಗಡೆ ಬಿಸಿ ಬಿಸಿ ಗೋಧಿ ಹುಗ್ಗಿ, ಅನ್ನ ಸಾರು ಎಲ್ಲ ಮಾಡಿಟ್ಟಿದ್ದೇನೆ, ಊಟ ಮಾಡಿದ್ರೆ ಅಂತ ಬನ್ನಿ. ಜಾನಕಿ, ಇಂದು ನಿನ್ನ ಮೈದನ ಶ್ರೀಕಾಂತ್ MBBS ಪದವಿ ಮುಗಿಸಿಕೊಂಡು ಊರಿಗೆ ಬರುತ್ತಿದ್ದಾನೆ. ಅವನಿಗೆ ಜೋಳದ ಬಾನು ಅಂದ್ರೆ ತುಂಬಾ ಇಷ್ಟ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಡು ಅಲ್ಲವೇ ಚಿನ್ನ? ಅರೆ, ನಿಮ್ಮ ಆಸೆಯಂತೆ ನನ್ನ ಮೈದನ ಒಳ್ಳೆಯ ಡಾಕ್ಟರ್ನಾಗಿ ಬಂದು ಈ ಜನರ ಸೇವೆಯನ್ನು ಮಾಡಿ ನಿಮ್ಮ ಕೀರ್ತಿಯನ್ನು ತರ್ತಾನೆ. ಅದೇ ನನ್ನ ಆಸೆ ಕೂಡ ಸ್ವಾಮಿ, ನನ್ನ ಆಸೆ. ಜಾನಕಿ, ಒಂದು ಕಡೆ ಆನಂದದ ಕಣ್ಣೀರು, ಇನ್ನೊಂದು ಕಡೆ ದುಃಖದ ಕಣ್ಣೀರು. ಸ್ವಾಮಿ, 10 ಹಳ್ಳಿಗೆ ರೈತ ನೆನೆಸಿಕೊಂಡಿರುವ ಈ ನಿಮ್ಮ ಕಣ್ಣಲ್ಲಿ ಕಣ್ಣೀರೇ. ಏನಾಯ್ತು ಅಂತ ಹೇಳಿ ಸ್ವಾಮಿ, ಏನಾಯ್ತು ಅಂತ ಹೇಳಿ. ಏನೆಂದು ಹೇಳಲಿ ಜಾನಕಿ, ಏನೆಂದು ಹೇಳಲಿ? ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ನಮಗೆಲ್ಲರಿಗೂ ಅನ್ನ ನೀಡಿದ ಭೂತಾಯಿಯನ್ನು ಮಾರಿ ದೊಡ್ಡ ಡಾಕ್ಟರ್ನಾಗಿ ಮಾಡಿದ್ದೇನೆ. ನನ್ನ ತಮ್ಮ ಕಷ್ಟಪಟ್ಟು ದುಡಿದು ಭೂತಾಯಿಯನ್ನು ಮರಳಿ ಪಡೆಯಬೇಕೆಂಬುದೇ ನನ್ನ ಬಯಕೆಯಾಗಿದೆ ಜಾನಕಿ, ನನ್ನ ಬಯಕೆಯಾಗಿದೆ. ಸ್ವಾಮಿ, ನೀವು ಯಾವುದಕ್ಕೂ ಈ ರೀತಿ ದುಃಖಿಸಬೇಡಿ ಸ್ವಾಮಿ, ದುಃಖಿಸಬೇಡಿ. ನೋಡಿ, ನನ್ನ ಮೈದುನ ರಾಜ ಸತ್ಯ ಹರಿಶ್ಚಂದ್ರ ಇದ್ದ ಹಾಗೆ ಸ್ವಾಮಿ. ನೋಡಿ, ನಿಮ್ಮ ಆಸೆಯನ್ನು ಖಂಡಿತವಾಗಿ ಅವನು ನೆರವೇರಿಸ್ತಾನೆ. ಆದರೆ ಈ ಜಗತ್ತಿಗೆ ರೈತ ನೆನೆಸಿಕೊಂಡು ಈ ನಾಡಿಗೆ ಅನ್ನವನ್ನು ಹಾಕುತ್ತಿರುವ ಈ ನಿಮ್ಮ ಕಣ್ಣಲ್ಲಿ ನೀರು ಬರಬಾರದು ಸ್ವಾಮಿ, ನೀರು ಬರಬಾರದು. ನೋಡ್ತೀಯ, ಎಂತ ಆದರ್ಶದ ನಾರಿ ನೀನು. ಈ ನಮ್ಮ ಮನೆತನದ ಬಂಗಾರದ ಕಳಸ ಇದ್ದಾನೆ. ಪರಂಪರೆ ಚಿಂತೆ ನಮಗೇಕೆ ಬೇಕು ಎನ್ನುವ ಕಾಲದಲ್ಲಿ ನಿಜವಾಗಿಯೂ ನಿನಗೆ ದೇವರೆನ್ನಲು ಅಥವಾ ದೈವ ಮಾನವರೆನ್ನಲೇ? ಇಲ್ಲ, ದೇವರ ರೂಪದಲ್ಲಿ ಬಂದಂತ ರೇಣುಕಾ ಮಾತೆ ಎನ್ನಲೇ. ನನ್ನ ಪಾಲಿನ ಧರ್ಮ ದೇವತೆ ಜಾನಕಿ ನೀನು, ನನ್ನ ಪಾಲಿನ ಧರ್ಮ ದೇವತೆ ನೀನು. ನೀವು ಅಷ್ಟೇ ರೀ. ಕತ್ತಲೆ ಆಗಿರುವ ಈ ನನ್ನ ಬಾಳಿಗೆ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥಳಾಗಿ ಬಿದ್ದಿದ್ದ ನನಗೆ ನೀವು ನನಗೆ ಬಾಳು ಕೊಟ್ಟ ದೇವರು. ನೀವು ನನ್ನ ಪಾಲಿನ ದೇವರು ಸ್ವಾಮಿ, ನೀವು ನನ್ನ ಪಾಲಿನ ದೇವರು. ಜಾನಕಿ, ಬರಬೇಕು ನಿಂಗಜ್ಜ. ನೀ ಬಂದಿದ್ದು ತುಂಬಾ ಅನುಕೂಲವಾಯಿತು. ಯಾಕಿದ್ದೀನಿ? ನನ್ನಿಂದ ಏನಾದರೂ ಕೆಲಸ ಇರುತ್ತೆ? ನನ್ನ ತಮ್ಮ ಶ್ರೀಕಾಂತ್ MBBS ಪದವಿ ಮುಗಿಸ್ಕೊಂಡು ಊರಿಗೆ ಬರುತ್ತಿದ್ದಾನೆ. ಬೇಗನೆ ಹೋಗನಿ, ಬಸ್ ಸ್ಟ್ಯಾಂಡಿಗೆ ಹೋಗಿ ಕರೆದುಕೊಂಡು ಬಾ. ಹೌದಾ ದನಿ? ಈಗ ನನಗೆ ಸಂತೋಷವಾಯಿತು. ನಿಮ್ಮ ತ್ಯಾಗದಿಂದ ಶ್ರೀಕಾಂತ ದನಿಯವರು ಡಾಕ್ಟರ್ ಆಗಿ ಬಂದ ಈ ಊರ ಜನರ ಸೇವೆಯನ್ನು ಮಾಡಿ ನೀವು ಮಾರಿದ ಊರ ಮುಂದಿನ ಹೊಲವನ್ನು ಪುನಃ ಬಿಡಿಸಿಕೊಂಡರೆ ಅಷ್ಟೇ ಸಾಕು ದನಿ, ನನಗೆ ಅಷ್ಟೇ ಸಾಕು. ದನಿ, ನಿಮ್ಮ ಕಣ್ಣಲ್ಲಿ ಏಕೆ ಕಣ್ಣೀರು? ಏನು ಇಲ್ಲ ಬಿಡು ನಿಂಗಜ್ಜ, ತಂದೆ ತಾಯಿಯವರ ನೆನಪು ಬಂತು, ಅದಕ್ಕೆ ಸ್ವಲ್ಪ ದುಃಖವಾಯಿತು ಅಷ್ಟೇ. ಹಾ, ಅದೇ ನಿಂಗಜ್ಜ, ಬರೀ ಹೊಲ ಹೊಲ ಅಂತ ಬಡಬಡಿಸ್ತಾ ಇರ್ತಾರೆ ಈ ನಿಮ್ಮ ದನಿಗಳು. ಹೌದು ತಾಯಿ, 10 ಹಳ್ಳಿಯ ಆದರ್ಶದ ರೈತನೆಂದು ಕರೆಸಿಕೊಂಡಿರುವ ದೊಡ್ಡ ದನಿಯವರಿಗೆ ದುಃಖ ಬರೋದು ಸಹಜ ತಾಯಿ, ಸಹಜ. ಸೌಕಾರಿ, ನೀವೇನೇ ತಲೆ ಕೆಡಿಸಿಕೊಳ್ಳಬೇಡಿ. ಚಿಕ್ಕ ದನಿಯವರಿಗೆ ನಾನೊಂದು ತಿಳುವಳಿಕೆ ಹೇಳಿ ಮರಳಿ ಆ ಜಮೀನನ್ನು ಬಿಡಿಸಿಕೊಳ್ಳೋ ಜವಾಬ್ದಾರಿ ನನ್ನದೇ ಯಜಮಾನ್ರೆ, ನನ್ನದು. ಆಯ್ತು ನಿಂಗಜ್ಜ, ನೀನು ನಮ್ಮನೆಯ ಹಿರಿಯ ಸೋದರ ಇದ್ದಂತೆ. ನಿನ್ನ ಮಾತನ್ನು ಕೇಳಿ ನನಗೆ ಸಂತೋಷವಾಯಿತು. ಬೇಗನೆ ಚಕ್ಕಡಿಯನ್ನು ತೆಗೆದುಕೊಂಡು ಹೋಗಿ ನನ್ನ ತಮ್ಮನನ್ನು ಕರೆದುಕೊಂಡು ಬಾ. ಟ್ರೈನ್ ಬರುವುದು ಲೇಟ್ ಆಗಬಹುದು, ಊಟ ಮಾಡಿಕೊಂಡು ಹೋಗು. ಎಲ್ಲಿ ಹೋಗ್ರಿ? ಮೊದಲ ಚಿಕ್ಕ ದನಿಯವರು ನೋಡಬೇಕಂತ ಕಾತುರ ನನಗೆ. ನೋಡಿರಿಯಾ ಜಾನಕಿ, ನಿಂಗಜ್ಜನ ಮಾತುಗಳನ್ನು ಕೇಳಿದರೆ ದುಃಖವೆಲ್ಲ ಮಾಯವಾಯಿತು. ಹಾ ಜಾನಕಿ, ನಾನು ಪೇಟೆಗೆ ಹೋಗಿ ಕಾಯಿಪಲ್ಲೆ ತರುವೆ. ಏನೇನು ಬೇಕು ಹೇಳುವೆಯಾ? ಸರಿ, 1 kg ಟಮಾಟೆ ತೆಗೆದುಕೊಂಡು ಬನ್ನಿ, 1 kg ಹುಣಸೆಹಣ್ಣು ತೆಗೆದುಕೊಂಡು ಬನ್ನಿ, ಮತ್ತೆ 1 kg ಬದ್ನಿಕಾಯಿ ತೆಗೆದುಕೊಂಡು ಬನ್ನಿ, 1 kg ಆಲೂಗಡ್ಡೆ ತೆಗೆದುಕೊಂಡು ಬನ್ನಿ. ಎಲ್ಲ ಸರಿಯಾಗಿದೆ, ಇನ್ನೊಂದು ಮರೆತಿರಿಯಲ್ಲ, ಯಾಕೆ? ಹೌದಾ? ಏನ್ರಿ ಅದು ಮರ್ತಿದ್ದು? ನನಗೊಂದು ಗೊತ್ತಾಗ್ತಾನೆ ಇಲ್ಲ. ಅದೇ ರಾತ್ರಿಯಲ್ಲಿ ನಿದ್ದೆಗೆಡಿಸುವ ನುಗ್ಗೆಕಾಯಿ ಉಳ್ಳಾಗಡ್ಡಿ. ಸರಿ, ಏನ್ರಿ ನಿಮ್ಮ ಹುಡುಗಾಟ? ನೋಡಿ, ನನಗೆ ಒಳಗಡೆ ತುಂಬಾ ಕೆಲಸ ಇದೆ, ನಿಮ್ಗೇನ್ ಬೇಕೋ ಅದನ್ನೇ ತೆಗೆದುಕೊಂಡು ಬನ್ನಿ. ಜಾನಕಿ, ಬಾಯಿಗೆ ಯಾಕ್ರಿ? ಹಕ್ಕಿಗೆ ಹಾರಾಡಲು ಆಕಾಶ ಚಂದ,
ಮೀನಿಗೆ ಈಜಾಡಲು ಸಾಗರವು ಚಂದ, ಬಾನಂಗಳದಲ್ಲಿ ಸೂರ್ಯ ಚಂದ್ರರ ಚಂದ. ಈ ನಿನ್ನ ಕೋಗಿಲೆ ಕಂಠದಿಂದ ನನ್ನ ಮನ ತಳಿಸುವುದು ಬಲು ಚಂದ. ಅರೆ ಏನ್ರಿ ಇದು, ಇಷ್ಟು ವಯಸ್ಸಾದ ಮೇಲೆ ಈ ರೀತಿ ಮಾತನಾಡ್ತಾ ಇದ್ದಿಲ್ಲ. ಮದುವೆಯಾಗಿ ಮಕ್ಕಳನ್ನು ಕಂಡು ಮೊಮ್ಮಕ್ಕಳನ್ನು ಕಾಣುವ ವಯಸ್ಸಿನಲ್ಲಿ ಈ ರೀತಿ ಮಾತನಾಡ್ತಾ ಇದ್ದಿಲ್ಲ. ಹೋಗ್ರಿ, ನನಗೆ ನಾಚಿಕೆ ಆಗುತ್ತದೆ. ನೀನ್ ಇಷ್ಟ ನನ್ನ ಇಷ್ಟ. ಆಯ್ತು ರೀ, ಗಂಡನ ಆಸೆಯನ್ನು ನೆರವೇರಿಸೋದು ಹೆಂಡತಿಯ ಧರ್ಮ. ನನ್ನ ಹಾಡಿನಿಂದ ನಿಮಗೆ ಸಂತೋಷ ಆಗುತ್ತದೆ ಅಂದ್ರೆ ಖಂಡಿತವಾಗಿ ಹಾಡುತ್ತೇನೆ. ಬನ್ನಿ ಹಾಡೋಣ. ಸಿಹಿ ಮತ್ತು ಸಿಹಿ ಮತ್ತಿನ ಸಮಯಕ್ಕೆ
ಸಿಹಿ ಮುತ್ತಿನ ಅರೆ ಬೇಗನೆ ಹೋಗಿ ಸಂತೆಗೆ ತೆಗೆದುಕೊಂಡು ಬನ್ನಿ. ಮೈದುನ ಬರುವ ಹೊತ್ತಾಯ್ತು ಸ್ವಾಮಿ. ಆಯ್ತು ಜಾನಕಿ, ಈಗಲೇ ಹೋಗುವೆ. ಆಯ್ತು, ಹೋಗಿ ಬನ್ನಿ. ಅಯ್ಯೋ, ನಮ್ಮ ಯಜಮಾನರು ಸಂತೆಯನ್ನು ತಂದ ತಕ್ಷಣ ನಾನು ಅಡಿಗೆಯನ್ನು ಮಾಡಬೇಕು. ನನ್ನ ಮೈದುನ ಬರುವ ಹೊತ್ತಾಯ್ತು. ಹೌದು, ಯದಾ ಯದಾ ಹಿ ಧರ್ಮಶ್ಯ ಕಾರುಣ್ಯ ಮಾಪುಲೇಶೆ ಸಂಭವಾಮೆ ಯುಗೆ ಯುಗೆ. ಕಷ್ಟ ಕಾಲದಲ್ಲಿರುವವರನ್ನು ರಕ್ಷಿಸಲೆಂದೆಯೇ ಆ ಶ್ರೀಕೃಷ್ಣ ಪರಮಾತ್ಮ ಅವತಾರವನ್ನೆತ್ತಿ ಬರುತ್ತಾನೆ ಎಂದು ಆದರೆ ಅದು ವೇದ ಪುರಾಣ ಪುಣ್ಯ ಕಥೆಯಲ್ಲೇ ಬಾಯಲ್ಲಿ ಅರ್ಧಕ್ಕೆ ಮರ್ದವೇ ಧರ್ಮದ ಶ್ಲೋಕವನ್ನೇ ಹೇಳುತ್ತಾ ಮನೆಯ ಮುಂದೆ ಬೃಂದಾವನ ಮಾಡುವುದೆಲ್ಲ ಅನಾಚಾರದ ಕೆಲಸ. ಶ್ರೀಮಂತ ಚಕ್ರವರ್ತಿ ಸಲಹೆ, ನನ್ನ ಸಲಹೆಯನ್ನೇ ಆಶ್ರಯಿಸುತ್ತಾ ಇರು. ಓ ನಿನ್ನ ಕುಲದ ಬೇರನ್ನೇ ಈ ಜನಾರ್ದನನ ಅಂತರಾತ್ಮವನ್ನೇ ಅರಿಯದ ಮರುಳೇ ಕೇಳು.
ಶಾ ಎಂದರೆ ಶಕ್ತಿ ಪ್ರಧಾನರಾದ, ಭೂ ಎಂದರೆ ಆಲಿನ ಕುರುಕುಲ ವಂಶವನ್ನೇ ಸರ್ವನಾಶಗೊಳಿಸುವನೇ ಈ ಜನಾರ್ದನ. ಈ ಜನಾರ್ದನನಿಂದಲೇ ನಿನ್ನ ವಂಶ ನಿರ್ವಂಶ. ನನ್ನನ್ನು ನಿನ್ನ ಹಿತೈಷಿಯೆಂದು ಭಾವಿಸಿಕೊಂಡೆಯಾ? ನಾನು ಎಂದು ನಿಮ್ಮ ಮನೆಯ ಪಾದ ಪ್ರವೇಶ ಮಾಡಿದೆನೋ ಅಂದೆಯೇ ಕಾಗೆ ಹುಕ್ಕ ಗೂಡಾಯಿತು, ಮಾರಿ ಹೊಕ್ಕ ಬೀಡಾಯಿತು ನಿನ್ನ ಮನೆ. ಎಂದು ನಿನ್ನ ಮಡದಿ ಮಂಡೆ ಜದರಿ ಮುಂಡೆಯಾಗುವಳು. ಅಂದೆ ಈ ಜನಾರ್ದನನಿಗೆ ಶಾಂತಿ, ಮನಃಶಾಂತಿ, ವಿಶ್ರಾಂತಿ. ಆ ಕುರುಕ್ಷೇತ್ರ ಯುದ್ಧಕ್ಕೆ ಮುನ್ನುಡಿ ಬರೆದವನು ಆ ಶಕುನಿಯಾದರೆ, ಈ ನಾಟಕದಲ್ಲಿ ಕವಿ ಬರೆದ ಈ ನಾಟಕದಲ್ಲಿ ಖಳನಾಯಕನಾಗಿ ನಟಿಸಬೇಕಾದರೆ ನನ್ನ ಕೆಲವು ನೇಮ ನೀತಿಗಳಿದೆ. ನಂದ ಗೋಕುಲದಂತಿರುವ ಮನೆಯನ್ನು ಕಂಡಾಗ, ಅವಿಭಕ್ತ ಕುಟುಂಬವನ್ನು ಕಂಡಾಗ ನನಗೂ ಸಹ ಒಂದೊಂದು ಸಾರಿ ಕೈ ಎತ್ತಿ ಮುಗಿಯಬೇಕು ಎನಿಸುತ್ತದೆ. ಆದರೆ ನಂದ ಗೋಕುಲದಂತಿರುವ ಮನೆಯಲ್ಲೇ ಹಣ ಆಸ್ತಿ ಅಂತಸ್ತಿಗಾಗಿ ಮಾಡಿ ಉಣಿಸಿದ ತಂದೆ ತಾಯಿಗಳನ್ನೇ ಕತ್ತು ಹಿಚಿಕಿ ಸಾಯಿಸುವ ನರಹಂತಕರನ್ನು ಕಂಡಾಗ ಇಂಥವರ ಬಿಸಿ ರಕ್ತವನ್ನೇ ಕುಡಿಯಬೇಕು ಎನಿಸುತ್ತದೆ ನನಗೆ. ಇನ್ನು ಅವಿಭಕ್ತ ಕುಟುಂಬದಲ್ಲಿ ಮಾನ, ಮರ್ಯಾದೆ, ಘನತೆ, ಗೌರವದಿಂದ ಬದುಕುತ್ತಿರುವ ಮನೆಯಲ್ಲಿ ತಲೆಯ ಕೂದಲನ್ನು ಕೆರೆದುಕೊಂಡು, ಮುಖಕ್ಕೆ ಸ್ನೂ ಪೌಡರ್ ಅನ್ನು ಹಚ್ಚಿಕೊಂಡು, ಲಿಪ್ಟಿಕ್ ಅನ್ನು ಹಚ್ಚಿಕೊಂಡು, ಕಾಲಿಗೆ ಹೈಟ್ ಚಪ್ಪಲಿಯನ್ನು ಹಾಕಿಕೊಂಡು, ತೊಡೆ ಕಾಣುವ ಮಿಡಿಯನ್ನುಟ್ಟು ನಡೆದಾಡುವ ಜಯ ಜಯ ಜಯದ ಜಾಲವನ್ನೇ ಹೊತ್ತು ಮೆರೆಯುವ ಸುಂದರಾಂಗಿಯನ್ನು ಕಂಡಾಗ, ಅಂತ ಸುರಸುಂದರಾಂಗಿಯನ್ನು ಕಂಡಾಗ ನನ್ನ ಮನಸ್ಸು ಉನ್ನತಗೊಳ್ಳುತ್ತದೆ. ತಿಳಿ ಹಾಲಿನಂತಿರುವ ಶೀಲವೆಂಬ ಹಾಲಿಗೆ ಕಾಮವೆಂಬುವ ಉಳಿ ಹಿಂಡಿ, ಹಾಲಿನ ಮೇಲಿನ ಎಪ್ಪನ್ನು ಮುರಿದು ಮೊಸರನ್ನು ತೆಗೆದು ಮಜ್ಜಿಗೆಯನ್ನು ಕಡಿದು ಮಜ್ಜಿಗೆ ಒಳಗಿನ ಬೆಣ್ಣೆಯನ್ನೇ ನಂದ ನನ್ನ ಕಾಮವೆಂಬುವ ಬಿಸಿ ತಾಕಿದಾಗಲೇ ಎಲೆ ಬಾಲೆ ಹಾಲಿನ ಗರ್ಭದಲ್ಲಿ ಭಾವ ಚಿತ್ರವನ್ನೇ ಮೂಡಿಸುವೆ. ಇದುವರೆಗೂ ಈ ಜನಾರ್ದನ ಕಣ್ಣಿಟ್ಟಿರುವ ಕನ್ಯಾಮಣಿಗಳು ತಪ್ಪಿಸಿಕೊಂಡಿಲ್ಲ, ತಪ್ಪಿಸಿಕೊಳ್ಳುವುದೂ ಇಲ್ಲ. ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ಬೆನ್ನಟ್ಟಿ ಬಿಟ್ಟವನಲ್ಲ ಈ ಸರದಾರ. ಹುಳು ಸಾಯಲೇಬೇಕು, ಕಟ್ಟಿದ ಮನೆ ಬೀಳಲೇಬೇಕು, ನನಗೆದುರಾಗಿ ನಿಂತವರ ದಹನವಾಗಲೇಬೇಕು. ಕಾಡು ಬೆಟ್ಟಗಳ ದಟ್ಟಡ ಬೀದಿ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ಹುಲಿ, ಸಿಂಹ, ಚಿರತೆ, ಜಿಂಕೆಯನ್ನೇ ಬೆನ್ನಟ್ಟಿ ಬೇಟೆಯಾಡಿದಂತೆ ಈ ಕಲಿಕಾಲದ ಕಾಮಿನಿಯರ ಅಂಗ ಸುಖವನ್ನು ಸವಿಯುವುದೇ ನನ್ನ ಜಾತಕ. My name is ಜನಾರ್ದನ. ಇದರ ಅರ್ಥ ಯಾರಿಗಾದರೂ ಗೊತ್ತೇ? ಹೇಳುತ್ತೇನೆ, ಸ್ವಲ್ಪ ಚಿತ್ತಗೊಟ್ಟು ಕೇಳಿ. ಜಯ
ಎಂದರೆ ಜಗದೇಕ ವೀರ, ನ ಎಂದರೆ ನಾಯಕ, ದ ಎಂದರೆ ಧನವಂತ, ನ ಎಂದರೆ ನವ ತರುಣ. ಜಗತ್ತನ್ನೇ ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತ ಬ್ರಹ್ಮ ಈ ಜನಾರ್ದನನ ಒಂದೊಂದು ಕೃತಿಗೂ ಕಂಗಾಲಾಗಿ ಕಾರ್ಮೋಡದಲ್ಲಿ ಮರೆಯಾಗಿ ಸರಿದ. ಪರಿಗಣ್ಣಿನಿಂದ ನೋಡುವ ಕಾಲ ಇದಲ್ಲ ಎಂದು ಸೃಷ್ಟಿಕರ್ತ ಬ್ರಹ್ಮನೇ ಈ ಜನಾರ್ದನನ ಒಂದೊಂದು ಸನ್ನಿವೇಶಕ್ಕೂ ಅಂತಿಮದ ತಿಲಕವನ್ನಿಟ್ಟು ದೂರ ಸರಿದಾಗ ಈ ನರಮಾನವರ ಪಾಡು ಸಿರುಗಟ್ಟು ಬದುಕುವ ಈ ಬಂಡ ಮಾನವರಿಗೇನು ಗೊತ್ತಾಗಬೇಕು ಈ ಜನಾರ್ದನನ ಗತ್ತು ಗಮ್ಮತ್ತ. ಎರಡು ರಾಜ್ಯಗಳ ಮಧ್ಯೆ ಅಮೋಘವಾದ ಕಾಡಿನಲ್ಲಿ ನಾನೊಬ್ಬನೇ ರಾಜ, ರಾಜಾದಿರಾಜ. ಒಂದು ಹೆಣ್ಣಿನ ಅಂಕುಶದಿಂದಲೇ ಕಾಡಿನಿಂದ ನಾಡಿಗೆ ಕಾಲಿಟ್ಟ ಕಾಳಿಂಗನನು. ಅದೇ ಅದೇ ನನ್ನ ಹೃದಯದಲ್ಲಿ ಕೊರೆಯುತ್ತಿರುವ ಅಂಕುಶದ ಹೆಣ್ಣು ಓ ರಮಾನಂದನ ಹೆಂಡತಿ ಜಾನಕಿ. ಏನವಳ ವಯ್ಯಾರ, ಬಳ್ಳಿಯಂತೆ ಬಳುಕುತ್ತಿರುವ ಅವಳ ಸೊಂಟ ರೂಪಿಸಿಕೊಂಡು ಬಿಗಿ ತಪ್ಪಿಕೊಂಡರೆ ಆಲಿಂಗನವೇ ಆನಂದಮಯ. ಗಂಡೆಂದೆನಿಸಿಕೊಳ್ಳುವ ಗಂಡಿನ ಜೀವಕ್ಕೆ ಅದೊಂದು ಕ್ಷಣ ಸ್ವರ್ಗ ಸುಖ. ಆ ಸ್ವರ್ಗವನ್ನು ಆ ಬ್ರಹ್ಮ ಬೇರೆಲ್ಲೂ ಇಟ್ಟಿಲ್ಲ. ಹೆಣ್ಣೆಂದೆನಿಸಿಕೊಳ್ಳುವ ಆ ಹೆಣ್ಣಿನ ದೇಹದೊಳಗಿಟ್ಟಿರುವನು ಆ ಸೃಷ್ಟಿಕರ್ತ ಬ್ರಹ್ಮ. ಅಂದು ನನ್ನ ಮನಗೆದ್ದ ಜಗನ್ಮೋಹಿನಿ ಜಾನಕಿ. ಇಂದು ಈ ರಮಾಪುರದ ರಮಾನಂದನ ಹೆಂಡತಿ ಆಗಿದ್ದಾಳೆ ನಿಜ. ಸೃಷ್ಟಿಕರ್ತ ಬ್ರಹ್ಮ ಮಾಡಿರುತ್ತಾನೆ ಸುಂದರವಾದ ಗುಲಾಬಿ ಹೂವನ್ನು. ಹೂವನ್ನು ಕೀಳಲು ಹೋದರೆ ಇದರ ಸುತ್ತಲೂ ಮುಳ್ಳಿನ ಬೇಲಿಯನ್ನೇ ಹೆಣೆದಿರುತ್ತಾನೆ ಆ ಸೃಷ್ಟಿಕರ್ತ ಬ್ರಹ್ಮ. ಜಾನಕಿ ಜಾನಕಿ ಏನು ನಿನ್ನ ಸುಂದರ. ಆ ಶಿಲ್ಪಿಗಾರನು ಕೆತ್ತಿ ಬಿಡಿಸಿದ ಚಂದನದ ಗೊಂಬೆಯಂತೆ ಹೊಳೆಯುತ್ತಿದೆ ಆ ನಿನ್ನ ರೂಪ. ತೊಂಡೆ ಹಣ್ಣಿನಂತೆ ಕಂಗೊಳಿಸುತ್ತಿರುವ ನಿನ್ನ ತುಟಿ, ತೊಂಡೆ ಹಣ್ಣಿನಂತೆ ಕಂಗೊಳಿಸುತ್ತಿರುವ ನಿನ್ನ ತುಟಿ, ಏನವಳ ರೂಪ, ಏನವಳ ಲಾವಣ್ಯ. ಮೈಸೂರು ಮಲ್ಲಿಗೆ ಬನಾರಸ ಸೀರೆಯನ್ನು ಧರಿಸಿ ಗಲ್ 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 ಎಂದು ಬರುವ ಅವಳ ಗೆಜ್ಜೆನಾದ ಎನ್ನಂತರಂಗ ತುಂಬಿಕೊಂಡಿದೆ. ಗಲ್ ಗಲ್ ಎಂದು ತುಂಬಿಕೊಂಡಿದೆ ಎನ್ನಂತರಂಗ. ಅವಳ ಯೌವನದ ಮೋಹದ ಬಲೆಯನ್ನು ಬೀಸಿ ನನ್ನ ಕಾಮದ ಬಯಕೆಯನ್ನು ಈಡೇರಿಸಿಕೊಳ್ಳದೆ ಬಿಡಲಾರ ಈ ಜಗದೇಕ ವೀರ ಜನಾರ್ದನ. ಪಾಪ
ಪಾಪ ಪಾಪ ಜಾನಕಿ ಗಂಡುಳ್ಳ ಗರತಿ. ಪಾಪ ಪುಣ್ಯಗಳ ವಿವೇಚನೆಯೂ ನನಗಿಲ್ಲ, ಗರತಿ ಎಂಬುವ ವಿಚಾರವೂ ನನಗಿಲ್ಲ. ಕೀರ್ತಿ 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 ಅಪಕೀರ್ತಿಗಳ ಅವಲೋಕನವೂ ನನಗಿಲ್ಲ. ಬಯಸಿದ್ದನ್ನು ಬಿಡುವವನಲ್ಲ ಈ ಜನಾರ್ದನ. पहले देखता नहीं, देख लिया तो छोड़ना नहीं. ದಂಡ ಪಿಂಡಗಳು ನಾವು ದಂಡ ಪಿಂಡಗಳು, ದಂಡ ಪಿಂಡಗಳು ನಾವು ದಂಡ ಪಿಂಡಗಳು. BA BSc BCom ಮಾಡಿ ಕೆಲಸವೇ ಸಿಗದೆ ದಿನಾಲು ಅಲಿದಾಡಿ ಎಲ್ಲರ ಕೈಲಿ ಉಗುಳಿಸಿಕೊಳ್ಳುವ ವೇಸ್ಟ್ ಬಾಡಿಗಳು. ಜೈ ಜೈ ನಾವು ವೇಸ್ಟ್ ಬಾಡಿಗಳು. ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸವೆಂದು ದಂಡ ಪಿಂಡ ಆಗ್ಬಾರ್ದಂತ ಅಕ್ಕ ಸಾಲಿಗಿನ ಕೆಲಸ ಶುರು ಮಾಡೀನಿ. ಕಾಲಿಗೆ ಕಾಲುಂಗ್ರ, ಕಿವಿಗೆ ಹೋಲಿ, ಮೂಗಿಗೆ ನತ್ತು, ಮತ್ತೆ ಸೊಂಟಕ್ಕ ಪಟ್ಟಿ. ಅರ್ಲಾಪುರ ಪಕ್ಕಮ್ಮ ಬರ್ರಿ ಬರ್ರಿ, ಈ ಊರಾಗ ಜಾತ್ರೆ ಇದ್ದಂಗೈತಿ. ಒಂದು ಒಳ್ಳೆ ವ್ಯಾಪಾರ ಮಾಡಿ ಒಂದು ಚಲೋ ಹುಡುಗಿನ ನೋಡಿ ಮದುವೆ ಆಗ್ಬೇಕಂತ ಮಾಡೀನಿ. ಮದುವೆ ಆಗಿ ಕೌರವರಂತೆ 101 ಮದುವೆ ಆಗ್ಬೇಕಂತ ಮಾಡೀನಿ. ಈ ಮುಂದೆ ಅಲ್ಲದ ಹುಡುಗಿ ಬಂತು ದೋಸ್ತವೆಲ್ಲ ಹಳೆಗವೆ, ಏನಿದ್ರು ಟ್ರೆಂಡ್ ಇರ್ಬೇಕು. ನಾ ಡ್ರೈವರ ಏನಪ್ಪ ಪ್ಯಾಶನ್ ಕಾಲ, ಇದಕ್ಕೊಂದು ಇವರ ಸ್ಟೈಲ ಎಂತದು ಫಾರಿನಲ್ಲಿಲ್ಲ. ಗಂಡು ಹೆಣ್ಣು
ಬಾರಲಿಲ್ಲ ಎಲ್ಲೋ ಎಂದೆಂದು ಕೂಡ ಸಿಗಲಿಲ್ಲ ಏನಪ್ಪ ಫ್ಯಾಷನ್ ಕಾಲ ದಿನಕ್ಕೊಂದು ಇವರ ಸ್ಟೈಲ ಯಪ್ಪ ಫ್ಯಾಷನ್ ಕಾಲ ದಿನಕ್ಕೊಂದು ಇವರ ಸ್ಟೈಲ ಎಂತಾದು ಬಾರೇನಾಲಿಲ್ಲ ಗಂಡನದು ಕೂಡ ಸಿಗಲಿಲ್ಲ ದೋಸ್ತ ಅವೆಲ್ಲ ಹಳೆ ಆಗ್ಬಿಟ್ಟು ನಮ್ಮ ಹುಡುಗರಿಗೆ ಹುರುಪ್ ಬರ್ಬೇಕು ಹಾ ಶ್ರಾವಣ ತಿಂಗಳಾಗ ಪ್ರಪೋಸ್ ಮಾಡಿ ಲವ್ ಯು ಬಾದಾಮಿ ಪೀಸ ನೀ ಬಾಳ ನೈಸ ಬಾದಾಮಿ ಪೀಸ ನೀ ಬಾಳ ನೈಸ ರಾಜೂರ ಹುಡುಗರು ಕೊಡ್ತಾರೆ ಕೆಸ ಕೆಲವಿನ ಚೆತ್ತಾರ ನಾವು ಗೋಡು ಎತ್ತಾರ ಕೆಲವಿನ ಚೆತ್ತಾರ ನಾವು ಗೋಡು ಎತ್ತಾರ ಮ್ಯಾಗಿನ ಒಣಗ ದೋಸ್ತ ಮತ್ತೆ ಜಮಾನ ನಿನ್ನ ಗಿಡದಾಗ ಎಷ್ಟು ಬಾರಿ ಮಾವಿನಕಾಯಿ ಎಲ್ಲ ಒಗದ ಕೆಡವಲೇನ ಸಣ್ಣ ಮಿಡಿಗಾಯಿ ಸಿಟ್ಟು ಮಾಡಿ ನಾಗಿ ಆಗದಿ ನಿನ್ನ ಕೇಸಬಾಯಿ ತಂಗಿ ನಿನ್ನ ಗಿಡದಾಗ ಎಷ್ಟು ಬಾರಿ ಮಾವಿನಕಾಯಿ ಎಲ್ಲ ಒಗದ ಕೆಡವಲೇನ ಸಣ್ಣ ಮಿಡಿಗಾಯಿ ಸಿಟ್ಟು ಮಾಡಿ ನಾಗಿ ಆಗದಿ ನಿನ್ನ ಕೇಸಬಾಯಿ ದೋಸ್ತ ಮಾಲಕರ ಗುಮ್ಮಾಕತ್ತಾರ ಸ್ಟಾರ್ಟ್ ಮಾಡ ನಾನ ಮಾಡಿ ಟೈಮ್ ಜಗ್ಗೈತಿ ನೋ ಟೆನ್ಷನ್ ಹೌದಾ ಒಳ್ಳೆ ಬಿಟ್ಟಿ ಶುರು ಮಾಡ್ಲಿ ಹಂಗಂದ್ರ ಯಾಕ ಹುಡುಗ ಮೈಯನ ಹೆಂಗೈತೆ
ಹಣ್ಣು ಮರ್ತ ಬಿಟ್ಟಿ ಯಾಕಂದ್ರೆ ಇಲ್ಲ ಎಲ್ಲ ಒಬ್ಬರ ಚೀರ್ರಿ ಆತ ಹಣ್ಣು ಬೇಕೇನ್ರಿ ಹಣ್ಣು ಬಾಳೆಹಣ್ಣು ನಿಂಬೆ ಹಣ್ಣು ಅದ ನೋಡ್ರಿ ನಮ್ ಕಡೆ ಯಾರಿ ಬೇಕು ಬಡ ಬಡ ಬರ್ರಿ ಬಡ ಬಡ ತಗೊಂಡ್ ಹೋಗ್ರಿ ಏ ಮೇಡಮ್ ಅವ್ರ ನೀವು ಹಿಂಗ್ ಒದರಿದ್ರ ಈ ನಮ್ಮ ರಾಜೂರಾಗ ವ್ಯಾಪಾರ ಆಗೋದಿಲ್ಲ ಬೇಡ್ರಿ. ಹೌದ್ರಿ ಅರೆ ಹಂಗಂದ್ರ ಹೆಂಗ್ ಒದರ್ಬೇಕ್ರಿ ಯಜಮಾನ್ರ ಆ ಈ ಬೌದ್ಧ ಹುಡುಗನಿಗೆ ಯಜಮಾನ ಮತ್ತೇನ್ರಿ ಪರಿಚಯ ಇಲ್ಲದವ್ರಿಗೆ ಏನ್ ಕರಿಬೇಕು ಅದ್ರಾಗ ಸ್ವಲ್ಪ ಸ್ವಲ್ಪ ನೋಡಿ ಕರಿಬೇಕ. ರೀ 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 ಅಣ್ಣಾರ ಹಣ್ಣು ಬೇಕೇನ್ರಿ ಮತ್ತ ಇದು ಬಗೆಹರಿಯುವ ಮಾತಲ್ಲ ಬಿಡ್ರಿ. ವಯಸ್ಸ್ರಿ ವಯಸ್ಸ ಈ ಹುಡುಗನ ವಯಸ್ಸು ನೋಡಿ ಕರಿಬೇಕ್ರಿ. ರೀ ರೀ ಮಾಮಾರ ಹಣ್ಣು ಬೇಕೇನ್ರಿ ಬೇಗೂರ ಬರುತ್ತಾವ ಹಾ ಬಾ ಸೊಸಿ ನಾ ಬೇಡಿದ್ದ ಕೊಡ್ತಿ ಏನ? ನನ್ನ ಹತ್ರ ಇದ್ರ ಕೊಡ್ತೀನಿ ಇಲ್ಲಕಂದ್ರಿಲ್ಲ ಅದವು ಚಿಂತೆ ಮಾಡಬೇಡ. ದುಂಡು ದುಂಡನು ಮೆತ್ತ ಮೆತ್ತನು ಇದ್ರ ಕೊಡ್ರಲ್ಲ. ದೋಸ್ತ ಅವೇನು ದುಂಡನ ಒಂದಿಲ್ಲ ನನ್ನ ಕಡೆ ಅದಾವು ಮತ್ತ ಅವೇನು ಮೆತ್ತನ ಒಂದಿಲ್ಲ ಅದು ಇಲ್ಲಪ್ಪ ಯಪ್ಪ ನನ್ನ ಕಡೆ. ನಮ್ಮ ಕೈಯಾಗ ಕೊಡ್ರಿ. ಏನ್ ಹೇಳಿದ್ರ ಸುಖ ಹಿಚ್ಚಿಗೆ 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 ಮೆತ್ತಗ ಮಾಡಿ ತಿಂತೀವಿ ನೋಡ್ರಿ. ಜಾಸ್ತಿ ಇಳಬೇಡ ಹಿಚ್ಚಗಬೇಡ ಮತ್ ನಮ್ದು ಹೊರಗೆ ಬಂದ ಬಿಡತ್ತ ಇರ್ಲಿ ನೀವು ಕೈಯಾಗ ಕೊಡ್ತೀನಿ ನಿಮಗ್ ಹೆಂಗ್ ಇಷ್ಟ ಬರುತ್ತ ಹಿಚಿಗೆರ ತಿನ್ರಿ ಮಾಡರ ತಿನ್ರಿ ಹೆಂಗಾರ ತಿನ್ರಿ ಹೌದು. ಮತ್ತ ನಿಮ್ ಹೆಸರು ನಿಮ್ ಊರ ಹೆಸರು ನೀವೇನ್ ಕೆಲಸ ಮಾಡ್ತೀರಂತ ಸ್ವಲ್ಪ ಪೂಜ್ತಾರನ ಪೂಜ್ತೀವಿ ಪೂಜಕ ನನ್ನ ಹೆಸರು ಮೌನೇಶ್ ಅಂತ. ನಮ್ಮೂರು ಯಾರಿಗೆ ಗೊತ್ತ? ನಮ್ಮ ಕೆಲಸ ನೋಡ್ರಿ ಚುಚ್ಚೋದು ಮಾಡೋದು ಚುಚ್ಚೋದು ಮಾಡೋದು ಚುಚ್ಚೋದು ಮಾಡೋದು ನಮ್ಮ ಕೆಲಸ. ರೀ ಏನ್ರಿ ನೀವು ನಿಮ್ ಊರ ಹೆಸರು ಕೇಳಿದ್ರೆ ಯಾರಿಗ್ ಗೊತ್ತು ಅಂತೀರಿ ಮತ್ತೇನದು ಚುಚ್ಚುದು ಮಾಡೋದು? ಕಾಲಿಗೆ ಕಾಲುಂಗ್ರ ಕಿವಿಗೆ ಹೋಲಿ ಮೂಗಿಗೆ ನತ್ತು ಮತ್ತೆ ಸೊಂಟಕ್ಕ ಪಟ್ಟಿ. ಅದ್ರೊಳಗ ಇನ್ನೊಂದು ಸ್ಪೆಷಾಲಿಟಿ ಹೇಳ್ಬೇಕಂದ್ರ ನಡುವಿಂದಕ್ಕ ಆರಿ. ಅಲ್ರಿ ಅಕ್ಕನ ಬಂಗಾರ ಕದಿಯುವ ಅಕ್ಕ ಸಾಲ ನೀ ಹಂಗಂದ್ರ ಹಂಗಾರ ನಿಮಗೂ ಮಾಡಿ ಚುಚ್ಚಲೇನ? ಬ್ಯಾಡ್ರಿ ನಮ್ಮ ಹುಡುಗರೆಲ್ಲ ನಮಗ ಮಾಡಿ ಚುಚ್ಚಿ ಕಳ್ಸ್ಯಾರ. ಏನ ಕೆಳಗ ಚುಚ್ಚಿಸ್ಕೊಂಡಿಯೋ ಅಥವಾ ಮ್ಯಾಲಿನ ಭಾಗಕ್ಕೆ ಚುಚ್ಚಿಸ್ಕೊಂಡಿಯೋ? ರೀ ನಮಗ ಎಲ್ಲಿ ಗಾವಾಗತ್ತಲ್ಲಿ ಚುಚ್ಚಿಸ್ಕೊಂಡ್ ಬರ್ತೀವಿ ನಾವು ನಮ್ಮ ಹುಡುಗರ ಕೈಲಿ. ಹೌದು ಅದನ್ನೇನ ನಡುವಿಂದು ಮ್ಯಾಗಿಂದು ಅಂದ್ರಲ್ಲ ನನಗೂ ಸ್ವಲ್ಪ ಅರ್ಥ ಆಗ್ಲಿಲ್ಲ. ಅದು ಮದುವೆ ಆದ ಪ್ರಥಮ ರಾತ್ರಿ ಹಾಕುವುದು. ಇರ್ಲಿ ಈ ರಾಜೂರ್ ಜಾತ್ರೆಯಾಗ ಹಣ್ಣು ತಂದಿಯನ ರಾತ್ರಿ ಆದ್ರ ಎಲ್ಲಿ ಮಲಗೋದು ಅಂತೀನಿ. ಅದ್ರ ಚಿಂತೆ ಅದ್ರ ಚಿಂತೆ ನೀವ್ಯಾಕೆ ಮಾಡ್ತೀರಿ ಬಿಡ್ರಿ. ಪಾಪ ವಯಸ್ಸಿ ಬಂದ್ ಹುಡುಗಿ ಈ ನಮ್ಮ ರಾಜೂರ್ ಹುಡುಗರು ನಿನ್ನ 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 ಬುಟ್ಟಿ ಬಾಳೆಹಣ್ಣು ಬುಟ್ಟಿಗೆ ಕೈ ಹಾಕಿದ್ರ ನಾನು ಏನು ಮಾಡ್ಲಿ ಅಂತೀನಿ. ದೋಸ್ತ ನಮ್ಮ ಪುಟ್ಟಿ ಕೈ ಹಾಕಿದ್ರೆ ಬಿಡ್ತೀವಿ ಅಂತ ಮಾಡಿವೇನ ಅವ್ರದ್ದು ಮುರಿದ ಕೈ ಕೊಟ್ಬಿಡ್ತೀವಿ ನಾವು ಕೈ. ಏ ಹುಡುಗಿ ನನ್ನ ನೋಡಿದ್ರೆ ನಿನಗೆ ಏನ್ ಅನ್ಸುತ್ತ? ನಾನಿನ್ನ ಯಾದಿ ಮೇ ಶಾದಿ ಆಗ್ಬೇಕಂತ ಮಾಡೀನಿ. ನಿನ್ನ ನಾನು ಮದುವೆ ಆಗೋದು ಒಲ್ಲೆಪ್ಪ ಯಪ್ಪ ನಮ್ಮ ಅಕ್ಕನ ಬಂಗಾರನ ಬಿಟ್ಟವಲ್ಲ ಮತ್ ನಂದೇನ್ ಬಿಡ್ತೀನಿ. ಅದೇ ಅಲ್ಲ ಮನೆಯಲ್ಲಿ ಅದರಲ್ಲೇ ಮಾಡಿಕೊಂಡ ಹೆಂಡತಿ ಸಲುವಾಗಿ. ಅಲ್ರಿ
ಮತ್ತ ಇನ್ನೊಂದ್ 4 ದಿನ ಟೈಮ್ ಕೊಡ್ರಿ, ವಿಚಾರ ಮಾಡಿ ಹೇಳ್ತೀನಿ. ಅಲ್ಲಿವರೆಗಿ ಏನಾದ್ರೂ ಸ್ವಲ್ಪ ಕೊರೋನ ಹಚ್ಕೊಂಡ್ರಿ ನನ್ನ ಮಗ ಸಡ್ಲ ಬಿಟ್ರಿ ಒಳಗ ಬರ್ತೀನಿ ಅಂತಾನ. ಏನದು ಅಲ್ಲಿವರೆಗೂ ಏನಾದ್ರು ಅನ್ನತ್ತಿಲ್ಲ. ಒಂದು ಸಿಹಿಯಾದ ಬೆಲ್ಲ. ಬೆಲ್ಲ ನನ್ನ ಕಡೆ ಸಿಗೋಲ್ಲದ, ಅಂಗಡಿಯಾಗ ಸಿಗತ್ತೆ. ನನ್ನ ಕಡೆ ಸಿಗತ್ತ ಬೆಲ್ಲ. ಹೊಚ್ಚೆ ಆ ಬೆಲ್ಲ ತಿನ್ನಲಿಕ್ಕೆ ನಿನ್ನ ಹತ್ರ ಸಿಗೋ ಬೆಲ್ಲ ನನ್ನ ಹೃದಯದ ಆನಂದದ ಬೆಲ್ಲ. ದೋಸ್ತ ಬೆಲ್ಲಾಗಿಲ್ಲ ಎಲ್ಲ ಮದ್ವೆ ಆಗಿದ್ದು ಕೊಡ್ತೀನಿ ಅಂಕಂತಾನೆ ಎದಕ್ಕೂ ಕೈ ಹಾಕಕ್ ಹೋಗ್ಬೇಡ. ಹಾಗಾರ ಎಬ್ಬಸ ನಮ್ಮ ಆಶ್ರಯ ಕಾಲೋನಿ ಹುಡುಗರು ಮತ್ತೆ ನಮ್ಮ ರಾಜ್ಯರು ಯುವಕರ ಬಳಗ ಹುರುಪಿಗೆ ಎತ್ತಾರ. ಎಬ್ಬಸ ಎಬ್ಬಸ ಹಂಗಂದ್ರೆ ಮತ್ತೆ ಕಡಲ ಅನಸಾರ. ದೋಸ್ತ
ಇಂಗ್ಲಿಷ್ ಬರ್ತಾ ಇಲ್ಲ ಆದ್ರೂ ಹೇಳ್ತೀನಿ ಸಂಗಿ ನಾನಿನ್ನ ಬರ್ತೀನಿ ಟಾಟಾ ಬಾಯ್ ಸಂಗಿ ಟಾಟಾ ಬಾಯ್ ಬಾಯ್ ಯಾರೇ ನೀನು ಸುಂದರ ಚೆಲುವೆ ಒಬ್ಬಳು ನಿಂತಿರುವೆ ಮಲ್ಲಿಗೆ ಉಳಿದು ಯಾರಿಗೆ ಕಾದಿರುವೆ ನೀನು ಸುಂದರ ಚೆಲುವೆ मस्त कानते मामा मस्त कानते लुंगी ಮ್ಯಾಗ ನೀನು ನಿನ್ನ ಬಾರಿ ಕಾಣತೆ ಮಸ್ತ್ ಕಾನತೆ ಮಾಮ ಮಸ್ತ್ ಕಾನತೆ ಲುಂಗಿ ಮ್ಯಾಗ ನೀನು ಈಗ ಬಾರಿ ಕಾಣತೆ ಏನು ಮಾಡಲೆ ನಾನೀಗ ಏನು ಮಾಡಲೆ ಮಸ್ತ್ ಕಾನತೆ ಮಾಮ ಮಸ್ತ್ ಕಾನತೆ ಲುಂಗಿ ಮ್ಯಾಗ ಈಗ ನಿನ್ನ ಬಾರಿ ಕಾಣತೆ ಅಕ್ಕ ತಂಗಿಯರು ಕುಡರೆ ಅಣ್ಣ ತಮ್ಮನು ಇರರೆ ಊರೂರು ಕುಕ್ಕುತ್ತಾರೆ ಗಂಡ ಹುಡುಗ ತಲೆ ಕೆಟ್ಟರೆ ಅಕ್ಕ ತಂಗಿಯರು ಕುಡರೆ ಅಣ್ಣ ತಮ್ಮನು ಇರರೆ ಊರೂರು ಕುಕ್ಕುತ್ತಾರೆ ಗಂಡ ಹುಡುಗ ತಲೆ ಕೆಟ್ಟರೆ ಹಳ್ಳದ ದಂಡ್ಯಾಗ ಗುಪ್ಪಿಯ ಗೂಡಗಟ್ಟೆ ಅಳಿತು ನೀ ಮತ್ತೆ ದೋಸ್ತ ಅಂತ ಹಾಡಿದ್ರೆ ನಮ್ಮ ಹುಡುಗರಿಗೆ ಹುರುಪ್ ಬರಲ್ಲ ಹುರುಪ್ ಬರಸ್ಬೇಕು ಬರುವ ಬನಶಂಕರಿ ಜಾತ್ರೆಗೆ ಬಾರ ಗೆಳೆಯನ ಕಳ್ಕೊಂಡ. ಗೆಳೆಯನ ಬರಲೆನ್ನ ಕಲಿಯಾರೆ ಎಲ್ಲ ಕಂಡ. ನಿನ್ನ ಬಂಡಗ ಎದ್ದ ಕಾಣುವ ಹೂವ ಕೊಟ್ಟುಕೊಂಡ. ಬಾಬರ ರಾಜ ಕೊಡುತ್ತೆ ವೀರೋಗ ನಮ್ಮೂರ ಜಾತ್ರೆಗ. ಅತ್ತ ಬಾರ ಈರವಂಡ ಹೌದಾ ತೋರಿಸ್ತೀನಿ ಇಂಗ್ಲೆಂಡ ಯಪ್ಪ ಏನ್ ಸಂಗಿ ಮಾಮಗಳು ಗುಮ್ಮಕತ್ತಾರ ಪೂಚ್ ಸಾಕು. ಏನ್ ಸಂಗಿ ಯಾರ ಹತ್ರ ಡಿಂಗ್ ಚಕ್ ಡ್ಯಾನ್ಸ್ ಮಾಡಕ್ ನಿಂತಿದೆ ಅಲ್ಲ ಇವ್ ನೋಡಿ ನಮ್ಮ ಅಪ್ಪನ ವಯಸ್ಸಿನ ಆರಾಮದಿಯಾ ಬೇಸಿದೀಯಾ ಏನಾದ್ರೂ ಹೊಸ ಸುದ್ದಿ ಮದುವೆ ಗಿದ್ವಿ ಮಕ್ಕಳು ಮರಿ ಅಲ್ರಿ ಇವ್ ನೋಡಿ ಇವನ್ ಮಗಳು ವಯಸ್ಸಿಗೆ ಅದೀನಿ ನಾನು ಲೇ ಸಂಗಿ ಅಂತಾನೆ ದಾರ್ಯಾಗ ನಿಂತ್ಕೊಂಡು ಲೇ ಮಗಣ ನಾ ಯಾರ ಜೊತೆ ದಾರ್ಯಾಗ ಡಿಂಗಿ ಚಕ್ಕ ಡ್ಯಾನ್ಸ್ ಮಾಡ್ಲಿಲ್ಲ ಸಂಗಿ ಬಾಳೆಹಣ್ಣು ಪುಟ್ಟಿ ತಮಾಷೆ ಮಾಡಿದ ನನಗ ಮುದ್ದೆ ಅಂದ್ಯಾ ನೀನು
ಪ್ರೀತಿ ಮಾಡ್ಕ ಉಸುಲ್ ಬಿಡ್ದಂಗ ಮಾಡ್ ತೋರಿಸ್ತೀನಿ. ಏ ಮಾಮ ಏನ್ ಮಾಡ್ತಿ? ಮೊದಲು ಮದುವೆಯಾಗ ಅದು ಇರಲಿ, ಯಾವ್ಯಾವ ಅಂತಂದಿ ಒಂದ್ ಸ್ವಲ್ಪ ತೆಗೆದು ತೋರ್ಸ. ನನ್ನ ಕಡೆ ಗುಂಡುಗುಂಡ ನೀಲ ದೋಸ್ತ ಉದ್ಯೋಗ ಬೇಕ ನೋಡ್ರಿ, ನನ್ನ ಕಡೆ ಬಾಳೆಹಣ್ಣು ಅದಾವು ಮತ್ತ ನುಗ್ಗಿಕಾಯಿನೂ ಅದಾವು, ಬೇಕಾದ್ರೆ ತಗೋರಿ ಮಾಮರ್. ಇಂಥ ಚಳಿಗಾಲದಾಗ ನಿಂಬೆ ಹಣ್ಣು ಯಾರು ತಗೊಂತಾರ? ಏನವು ದುಂಡು ಮೇರಿ ಮಿಂಚಕತ್ತೇವಲ್ಲ. ಮಾಮ ನನ್ನ ಕಡೆ ದುಂಡನು ಇದ್ದಿದ್ದು ನಿಂಬಿಕಾಯಿ ಮತ್ತ ಉದ್ದನು ಏನದಲ್ಲ ಅವು ಬಾಳೆಹಣ್ಣು ನೋಡು. ನಿನಗೆ ಏನು ಉದ್ದನೂ ಬೇಕು? ಉದ್ದನು ನಿನ್ನ ಕಡೆ ಇರ್ತಾವ ಬಿಡ ಆಲ್ರೆಡಿ. ಏನು ಉದ್ದನೂ ಬೇಕು ಏನು ಗುಂಡನೂ ಬೇಕು ಹೇಳು? ದುಂಡನು ಇದ್ರ ಅದಲ್ಲ, ಈಚೆಗೆ ತಿಂತೀನಿ ಅವನ. ಅಲ್ಲ ನಿನ್ಗೆ ಈಚೆಗೆರ್ರ ತಿನ್ನ ಹೆಂಗಾರ ಯಾಕೆ ತಿನ್ನ, ನಿನ್ನ ಮನಸ್ಸಿಗೆ ಬಂದಂಗ ತಿನ್ನ. ಅದ ನಿನಗೇನು ಬೇಕು ನಾ ಕೊಡ್ತೀನಪ್ಪ ಅಷ್ಟ. ಅರ್ಧಾಗ ಪೇಜ್ ಬಿಡದಿ ಸಂಘವ ನಾನ. ಏನಾದ್ರು ಹೊಸ ಸುದ್ದಿ, ಮದ್ವಿ ಗಿದ್ವಿ ಮಕ್ಳು ಮರಿ ಮದ್ವಿ ಆಗೋದ? ನಾನು ನಿನ್ನ ಮದ್ವಿ ಆಗೋದು ನೀರಿಲ್ಲದ ಬಾವಿ ಹೋಗಿ ಬೀಳೋದು ಒಂದ ದೋಸ್ತ. ನನಗ ಈ ಲುಂಗಿಯರೆಲ್ಲ ಆಯ್ಕೆ ಬರಲ್ಲ. ನಮಗ ಏನಿದ್ರು ಪಕ್ಕ ಜೀನ್ಸ್ ಪ್ಯಾಂಟ್ ಮಾಮಗಳು ಅಟ್ಟ ಬೇಕು. ಇಲ್ಲೇನಿಂತ ರೋಡ್ ಒಟ್ಟು ಜೀನ್ಸ್ ಪ್ಯಾಂಟ್ ಹಾಕಿದ್ವಿ ಇಲ್ಲೇ. ನಿಂದ್ರ ಎಟ್ಟು ಬೇದಿಂಟೈತೆ ತಮ್ಮ ಎತ್ತಿದ್ರಿ ಸ್ವಲ್ಪ ಹಿರಿಯರು ಮಾತಾಡಾರ ಗೊತ್ತಾ? ಕುಂದ್ರ ಹಳೆ ಎತ್ತು ಒಳಗ್ ಹೊಡೆದ್ರ ಈಜ್ ಮೇಲೆ ಬರೋದ. ಈಗ ಹೋದ್ರ ಮೈಮಾ ನಿನ್ಗೆ ಹೆಂಗ್ ಗೊತ್ತ? ದೇಶ ಕಾಲದಾಗ ಬೆಚ್ಚಗ ಬೇಸಿ ಏರ್ ಕಂಡೀಷನ್ ಇದ್ದಂಗೆ ಅದ. ಮಾಮ ನಾನು ಅದನ್ನ ಪ್ರಯತ್ನ ಮಾಡಾಕತ್ತೀನಿ. ನಿನ್ನ ಹತ್ರ ಏನೈತಿ? ಮಾಮ ನಿನ್ನ ಹತ್ರ ಏನೈತಂತ ನಮ್ಮ ಮದ್ವೆ ಆಗ್ಲಿ ಹೇಳು. ನನ್ನ ಹತ್ರ ಮೂರ್ ಐತೆ. ಅದನ್ನ ನಿನಗ ಕೊಡ್ತೀನಿ ಅಂದ. ಏನದ ಮೂರ್ ಇದ್ದಿತ್ತು ಮತ್ತ ಹೇಳ್ತಾನ್ರಿ ನನ್ನ ಮಗ ಒಂದು ಉದ್ದಂದಂತ ಯಾಡಿ ಗುಂಡನು ಅಂತ. ಏನವು ಇದ್ದಿದ್ದು? ಹೆಂಗಂಟ ಮಾಡ ಗೋವಿಂದ ಲಕ್ಷ್ಮಿ ಹೆಂಗಂಟ ಮಾಡ ಗೋವಿಂದ ಎಲ್ಲ ಏನ್ ನೋಡಿದೆ? ಅವು ನಿನ್ನ ಕಡೆ ಏನದ ಒಂದಲ್ಲ ಅವನು ತೋರ್ಸು, ಆಮೇಲೆ ನನ್ನ ಮದ್ವೆ ಹಾಕಿನಿ. ನಿನ್ನ ಮದ್ವೆ ಆಗೋದು ಒಂದ್ 4 ದಿನ ಟೈಮ್ ಕೊಟ್ಬಿಡು, ವಿಚಾರ ಮಾಡಿ ಬಂದು ಹೇಳ್ತೀನಿ. 3 ಎಕರೆ ಹೊಲ, ಹಾ 3 ಮನೆ, 3 ಕಾರ, ಇವೆಲ್ಲ ಸಲ ಮೂರ್ ಗಾರಿ ಟಮ್ ಐತೆ. ಅದನ್ನ ನಿನಗ ಕೊಡ್ತೀನಿ ಅಂದ. ಮಾಮ ನೀ ಕೊಡ್ತೀನಿ ಅಂದ್ರೆ ನಾ ಯಾಕೆ ಬಿಡಕ್ ಹೋಗ್ಲಿ? 4 ದಿನ ಟೈಮ್ ಕೊಡು ಸಾಕು, ವಿಚಾರ ಮಾಡಿ ಬಂದು ನೀನು 3 ಎಕರೆ ಹೊಲ ತಗೊಂಡ್ ಹೋಗ್ಬಿಡ್ತೀನಿ. ಅಲ್ಲಿವರೆಗೆ ಏನಾದ್ರು ಬಾ ನೀವನು ಏನಾದ್ರು ಅಂತ ಅವ್ ಬರೇ ಲಂಗದ ಬರ್ತಾನ, ಇವತ್ತೀರ ಒಳಗ ಬರ್ತಾನೆ. ಇರ್ಲಿ ಬಿಡು ದೋಸ್ತ, ಮತ್ತೆ ಯಾಕನ ಮಾಡ್ತಿ? ಮೊದಲ ರಾತ್ರಿ ನಿನ್ನ ಕಂಡಾಗ ಗುಂಗ ಹಿಡಿದು ನನ್ನ ತಲೆಯಾಗ ವಿದ್ಯಾರ್ಥಿಗಳಾಗ ಇತಿಹಾಸಾಗ ಓ ನನ್ನ ಗೆಳತಿಯೇ ಶ್ರಾವಣ ತಿಂಗಳಾಗ ನನ್ನ ನಾಮ ಬರುತ್ತೈತಿ, ನೆನಪ ಬರುತ್ತೈತಿ ಮನದಾಗ ಏನೇನಾಗತೈತಿ.
ನಿನ್ನ ಹೆಸರಿಗೆ ತಂದು ಕೊಡ್ತೀನಿ. ಆತ ಮಾಮ ಹಿಂಗ್ ಹೋಗ್ ಬರ್ತೇನೆ. ಹೋಗ್ ಬರ್ತೀಯ ಅಂತ ಹೇಳ. दाने दाने पर कालों को नाम लिखता है भगवान। ಪ್ರತಿಯೊಬ್ಬ ಮನುಷ್ಯ ತಿನ್ನುವ ಅನ್ನದ ಅರಿವಿನ ಬೆಲೆ ಕೂಡ ಇದು ಇಂಥವರಿಗೆ ಸೇರಬೇಕೆಂದು ಬರೆದಿರುತ್ತಾರೆ ಆ ಸೃಷ್ಟಿಕರ್ತ ಬ್ರಹ್ಮ. ಬುದ್ಧಂ ಶರಣಂ ಗಚ್ಚಾಮಿ.
ಇದು ಕರಾಳ ಕಲಿಯುಗ. ತೆನೆಯನ್ನು ತೆಗೆಯವರವಿಗ, ತೆನೆಯನ್ನು ಹಿಡಿವರವಿಗ. 5 ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತೆ. ಅದು ಬಂದ ಮೇಲೆ ಅದರದೇ ಆದಾವ ಇರುತ್ತೆ. ಸುನಾಮಿ ಸೊಂಡ್ರಗಾಳಿ ಬೀಸುತ್ತೆ. ಬೆಳೆಸಿದ ಮೇಲೆ ಅದರದೇ ಆದಾವ ಇರುತ್ತೆ. ಈ ರಮಾಪುರದ ಚಕ್ರವರ್ತಿನ ಇರುವಾಗ ಒಂದೇವ ಇರುತ್ತೆ. ರಾಮಾಯಣದಲ್ಲಿ ರಾವಣನ ಖಳನಾಯಕನಾಗಿ, ಮಹಾಭಾರತದಲ್ಲಿ ಶಕುನ ಖಳನಾಯಕನಾಗಿದ್ದ. ಆದರೆ ಈ ಕಲಿಯುಗದ ಈ ರಮಾಪುರದ ಈ ಚಕ್ರವರ್ತಿನೇ ಖಳನಾಯಕನಾಗಿ ಕಂಡ ಕಣ್ಣಿಯರ್ದ ಕಣ್ಣ ಮುಚ್ಚಲೆ ಆಟವನ್ನು ಆಡಿ ಆನಂದ ಸಾಗರದಂತೆ ಕಾಲ ಕಳೆಯಲೇಬೇಕು. ರಂಡ ಗುಂಡಿಯ ರಾಜಕೀಯದಲ್ಲಿ ಒಂದು ಮೆರೆದವನೇ ಜಾಣ. ಮುಂಬರುವ ಚುನಾವಣೆಯಲ್ಲಿ ಬಹುಮತದಿಂದ ಆರಿಸಿ ಬಂದು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಏಕಚಕ್ರಾಧಿಪತಿಯಾಗಿ ಬೇಕೆಂಬುದೇ ನನ್ನ ಬಯಕೆ. ಕಿತಾಪತಿ ಲೇ ಕಿತಾಪತಿ, ಯಾಕ್ರಿ ಏನಾರ ಕೆಲಸ ಹೇಳ್ರಿ. ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿ ಬರ್ತೇನೆ ಅಂತ ಹೇಳಿದ ಜನಾರ್ದನ್ ಇನ್ನು ಯಾಕೆ ಬರಲಿಲ್ಲ? ಅವರೇ ಬರ್ತಿದ್ದಾರೆ ನೋಡ್ರಿ ದೇನಾರ. ಜನಾರ್ದನ್ ಬೆಂಗಳೂರಿಗೆ ಹೋದ ಕೆಲಸ ಏನಾಯಿತು? ನಮ್ಮ ಕೆಲಸ ಹೊಳೆಯಲ್ಲೇ ಹುಣಸೆ ಹಣ್ಣು ತೊಳೆದಂತಾಯಿತು ಸಾಹುಕಾರರೇ. ಹೊಳೆಯಲ್ಲೇ ಹುಣಸೆ ಹಣ್ಣು ತೊಳೆದಂತಾಯಿತು. ಏನ್ ಹೇಳ್ತಿವೆ ಜನಾರ್ದನ್? ಈ ರಮಾಪುರದ ಎಮ್ಮೆಲ್ಲೆ ನಾನು. ನಮ್ಮ ಕೆಲಸಕ್ಕೆ ತೊಂದರೆ ಮಾಡ್ತಿರೋರು ಯಾರವರು? ಈ ಚಕ್ರವರ್ತಿಯನ್ನು ಎದುರಾಕಿಕೊಳ್ಳುವ ಗಂಡಿಗೆ ಗುಂಡಿಗೆ ಯಾರಿಗಿದೆ ರಮಾಪುರದಲ್ಲಿ? ಪಾತಾಳ ವಿತಾಳ ಲೋಕದಲ್ಲಿ ಅಡಗಿದ್ದರು ಸರಿ. ಎಡಗುರಿಗೆ ಕಟ್ಟಿ ಚಂದ್ರಮ ಸುರಿದು ರಕ್ತವನ್ನು ಕುಡಿದೇ ಬಿಡ್ತೇನೆ ಅವರನ್ನು. ಯಾರವರು ನಮ್ಮ ವಿರುದ್ಧ ಪಿತೂರಿ ನಡೆಸಿದವನು? ಸಾಹುಕಾರರೇ, ಸುತ್ತು ಹೊತ್ತು ಹಳ್ಳಿಗೆ ಆದರ್ಶ ರೈತರೆಂದು ಮೆರೆಯುತ್ತಿರುವ ಆ ರಮಾನಂದ ನಾವು ಊರ ಮುಂದಿನ ಜಾಗದಲ್ಲಿ ಫ್ಯಾಕ್ಟರಿ ಕಟ್ಟಿಸಬೇಕೆಂದಿರುವ ವಿಚಾರ ಅವನಿಗೆ ಗೊತ್ತಾಗಿದೆ. ನಾವು ಫ್ಯಾಕ್ಟರಿ ಕಟ್ಟುವುದರಿಂದ ಪರಿಸರ ಹಾಳಾಗುವುದು ಎಂದು, ಅದೇ ಜಾಗದಲ್ಲಿ ದೊಡ್ಡದೊಂದು ಕೆರೆ ಕಟ್ಟಿಸಬೇಕೆಂದು ಆ ರಮಾಪುರದ ರೈತರ ಬೇಡಿಕೆಯೂ ಆಗಿದೆ ಅಂತೆ. ಹಾಗಂತ ಸರಕಾರಕ್ಕೆ ವರದಿ ಕೂಡ ಸಲ್ಲಿಸಿದ್ದಾರೆ ಸಾಹುಕಾರರೇ. ಹಾಗಂತ ಸರಕಾರಕ್ಕೆ ವರದಿ ಕೂಡ ಸಲ್ಲಿಸಿದ್ದಾರೆ.
ಭಾಷೆ ರೈತನೆಂದು ಸುಮ್ಮನಾದರೆ ಸರಿ. ನಮಗೆ ಸವಾಲಾಗುವ ರೈತ ಪುಣ್ಯ, ನಮಗೆ ಸವಾಲಾಗುವುದು ಒಂದು, ಒತ್ತಡದ ಕೈ ಹಾಕುವುದು ಒಂದು. ನಮ್ಮ ಸರ್ಕಾರವೆಂದರೆ ನಾನು. ನಮ್ಮ ಕಾರ್ಯಕ್ಕೆ ಅಡ್ಡಿ ಆದರೆ ಗಿರಿ ಪರ್ವತಗಳ ಎದುರಾದರೂ ಸರಿ, ಇದರಿಂದ ಮತ್ತೆ ವಹಿಸಬೇಕಾಗುವುದು. ಜನರ ಕೊಲೆಗಿಲೆ ಅಂತ ಮುಂದಾದ್ರೆ ವಿರೋಧ ಪಕ್ಷವರು ನಮ್ಮ ಮೇಲೆ ಅನುಮಾನ ಮಾಡಬಹುದ್ರಿ ಅಪ್ಪ. ತುಂಬಾ ಒಳ್ಳೆಯ ವಿಚಾರ ಕಿತಾಪತಿ ಜನಾರ್ದನ್. ಆ ರೈತರನ್ನೇ ಸಮೋಪಾಯದಿಂದ ಕರೆದುಕೊಂಡು ಬಂದು ಈ ನಾಟಕದ ಸೂತ್ರಧಾರ ನೀನಾಗಿ ನಮ್ಮ ಕಾರ್ಯ ಸಫಲವಾದರೆ ಮುಂಬರುವ ಚುನಾವಣೆಯಲ್ಲಿ ಬೇರೊಂದು ಕ್ಷೇತ್ರದಿಂದ ನಿನ್ನ MLA ಮಾಡುತ್ತೇನೆ ಜನಾರ್ದನ್. ಆ ರಮಾನಂದನ ತಮ್ಮ ಇದೀಗ ಡಾಕ್ಟರ್ನಾಗಿ ಊರಿಗೆ ಬಂದಿದ್ದಾನೆ. ಮೇಲಾಗಿ ಅವನು ನನ್ನ ಗೆಳೆಯ. ಅಣ್ಣ ತಮ್ಮಂದಿರಲ್ಲಿ ಏನಾದರೂ ವಿಷದ ಬೀಜವನ್ನೇ ಬಿತ್ತಿ ನಮ್ಮ ಕಾರ್ಯ ಸುಲಭವಾಗಿ ಸಾಗುವಂತೆ ಮಾಡುತ್ತೇನೆ ಸರ್ಕಾರರೇ, ಸಾಗುವಂತೆ ಮಾಡುತ್ತೇನೆ. ಆಯ್ತು ಜನಾರ್ದನ್, ನೀನಿರುವಾಗ ನನಗೆ ಯಾಕೆ ಚಿಂತೆ? ಆ ಕಿತಾಪತಿ ಕಾರಿನ ವ್ಯವಸ್ಥೆ ಮಾಡು, ನಾನೀಗ ಹೊರಡಬೇಕು. ಜನರ ಈಗಲೇ ರೆಡಿ ಮಾಡುತ್ತೇನೆ. ನಡ್ರಿ ಹೋಗೋಣ. ರಾಮಣ್ಣನ ಬರೋದ್ರಾಗ ಎಷ್ಟೇ ಸೌಕಾರರೇ, ಇದು ಭವ್ಯವಾದ ಕೋಟೆ, ಭದ್ರವಾದ ಕೋಟೆ, ಇದು ಸುಭದ್ರವಾದ ಕೋಟೆ. ಈ ಕೋಟೆಯ ಒಳಗೆ ಯಾವನಾದರೂ ನಿಮಗೆ ಎದುರಾಗಿ ನಿಂತು ಮಾತನಾಡಿದ್ದೇ ನಿಜವಾದರೆ ಅವನ ಮುಂಡದ ಮೇಲಿರುವ ರುಂಡವನ್ನು ಬೇರ್ಪಡಿಸಿ ಅವನ ಬಿಸಿ ರಕ್ತವನ್ನೇ ಈ ಕೋಟೆಯ ಆವರಣದೊಳಗೆ ಚೆಲ್ಲಿ ಬಿಡುವೆ ಸಾಹುಕಾರರೇ. ನೀವೇನು ಚಿಂತಿಸಬೇಡಿ, ನೀವೀಗ ಹಾಯಾಗಿ ಪ್ರಯಾಣ ಬೆಳೆಸಿ. ಆಯ್ತು ಜನಾರ್ದನ್, ನೀನಿರುವಾಗ ನನಗೆ ಯಾಕೆ ಚಿಂತೆ? ಆ ಕಿತಾಪತಿ ನಾನಿನ್ನು ಬರುತ್ತೇನೆ. ಏನೀ ಸೌಬಲ ಕುಮಾರ ರಾಜನಾದ ಈ ಜನಾರ್ದನನ ಆಶಾಸನಗಳನ್ನೇ ಅಲ್ಲಗಳೆಯುತ್ತಿರುವ ಆದಮ ಮರುಳುಗಳೇ ಸದ್ದು.
ಲೋಕ ಕಂಟಕದ ಕಳುಕದ ಕರ್ಕಶದ ಕೇಕೆ ಏನಿ ಪ್ರಚಂಡ ಜ್ವಾಲೆಯನ್ನೇ ಪ್ರಚೋದನಗೈಯುತ್ತಿರುವ ಏನಿ ತಾಂಡವ ನೃತ್ಯ ಅಖಂಡ ಭರತ ಖಂಡಕ್ಕೆ ಕುವಕ ಕುಟಿಲತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ದೂತ ವಿಶಾಲ ವಿದ್ಯಾಸಾಗರನಾದ ಈ ಜನಾರ್ದನನ ಮುಂದೆಯೇ ನಿಮ್ಮಗಳ ಸರಸ ಸಲ್ಲಾಪವೇ ಚಕ್ರವರ್ತಿ ನಾನು ಇದುವರೆಗೂ ನಿನಗಾಗಿಯೇ ಕಾದು ಕುಳಿತಿರುವೆ ಅಲ್ಲ ಮುತ್ತು ರತ್ನಾವಳ ವಜ್ರ ವೈದೂರ್ಯದಿಂದ ಕೂಡಿರುವ ಈ ನಿನ್ನ ಸಿಂಹಾಸನದ ಆಸೆಗಾಗಿಯೇ ನನ್ನೆಲ್ಲ ಆಸೆ ಆಕಾಂಕ್ಷೆಗಳು ಗಾಳಿ ಗೋಪುರವಾಗಿ ಹೋದವು. ಆದರೂ ಚಿಂತೆ ಇಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಬಲವೀನು. ಹಿರಿಯರ ನುಡಿಯಂತೆಯೇ ಮುಂದೆ ಅಡಿ ಇಟ್ಟರೆ ಭವಿಷ್ಯವಾಗುವುದು ಎಂದು ಹಿರಿಯರ ಆ ವೃತ್ತಿಯನ್ನೇ ಅನುಸರಿಸುತ್ತಾ ಅಂತೆಯೇ ನಾನು ನಿನ್ನ ಜೊತೆಯಲ್ಲೇ ಸೇರಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರದಿಂದಲೇ ತುಂಡರಿಸಬೇಕು. ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು. ಆದರೆ ನಾನು ನಿನ್ನನ್ನು ಇದುವರೆಗೂ ಅಡಿಗಡಿಗೂ ಅಡ್ಡ ಕಟ್ಟಿ ಅಡ್ಡದಾರಿಯಲ್ಲಿಯೇ ನಡೆಸಿಬಿಟ್ಟೆ. ಚಕ್ರವರ್ತಿ, ನಾನು ಒಂದು ವೇಳೆ ಮನಸ್ಸು ಮಾಡಿದ್ದೆ ನಿಜವಾದರೆ ಈ ನಿನ್ನ ರಕ್ತ ಖಚಿತವಾದ ಸಿಂಹಾಸನವನ್ನೇ ರಕ್ತದ ಮಡುವಿನಲ್ಲಿ ಮುಳುಗಿಸಿ ಬಿಡಬಲ್ಲೆ. ನನ್ನ ಮನದಲ್ಲಿ ಈ ನಿನ್ನ ಕುರ್ಚಿಯನ್ನು ಹೊರತುಪಡಿಸಿ ಅಣುವಾಗಿ ನನ್ನ ತುಂಡರಿಸಿ ನೋಡಿದರೂ ಕೂಡ ಈ ದೂತ ವಿಶಾಲ ವಿದ್ಯಾಸಾಗರನಾದ ಈ ಜನಾರ್ದನನ ಅಂತರಾತ್ಮದಲ್ಲಿ ಉಳಿದುಕೊಂಡಿರುವುದೊಂದೇ ಈ ನಿನ್ನ ಸಿಂಹಾಸನ ನನ್ನದಾಗಬೇಕು. ಚಕ್ರವರ್ತಿ, ಅಧಿಕಾರ ರಾಜಕೀಯ ಈ ರಾಜಕೀಯವೆಂದ್ರೆ ಕೋರ್ಟಿನಲ್ಲಿ ಲಾಯರ್ ಬುರುಡೆಯನ್ನು ಬಿಚ್ಚಿ ನ್ಯಾಯವನ್ನು ಗೆಲ್ಲಿಸಿದಂತೆಯೂ ಅಲ್ಲ. ಬಟ್ಟೆಯನ್ನು ತೊಟ್ಟು ರೋಡ್ ಮೇಲೆ ಹೋಗುವ ಲಾರಿಯನ್ನು ಕೈ ಮಾಡಿ ನಿಲ್ಲಿಸಿದಂತೆಯೂ ಅಲ್ಲ. ಈ ರಾಜಕೀಯ ಚದುರಂಗದಲ್ಲಿ ದಿಗ್ವಿಜಯವನ್ನು ಸಾಧಿಸಬೇಕಾದರೆ ಲಾಯರ್ ತಲೆಯಲ್ಲಿರುವ ಬುದ್ಧಿ, ಇನ್ಸ್ಪೆಕ್ಟರ್ಗಿರುವ ಧೈರ್ಯ, ಡಾಕ್ಟರ್ಗಿರುವ ತಾಳ್ಮೆ, ಇಂಜಿನಿಯರ್ಗಿರುವ ಪ್ಲಾನು,
ಕಟುಕನಿಗಿಲ್ಲು ಇರುವ ಕಲ್ಲು ಹೃದಯ ಮತ್ತಿನ್ಯಾರಿಗೋ ಇರುವ ಸಹನೆ. ಮಿಂಚಿನ ಯೋಗ, ಗುಡುಗಿನ ಆರ್ಭಟ, ಸುಂಟರ ಗಾಳಿಯ ಶಕ್ತಿ, ನೀರಿನ ರಭಸ. ಅವಶ್ಯಕತೆ ಬಿದ್ದರೆ ಆಕಾಶದಲ್ಲಿಯೇ ಭೂಕಂಪವನ್ನೇ ಸೃಷ್ಟಿಸಿ ಈ ಸಾಗರದಲ್ಲಿ ಕಾಮನ ಬಿಲ್ಲನ್ನು ಮೂಡಿಸುವ ಚಾತುರ್ಯತೆಯನ್ನೇ ಹೊಂದಿರಬೇಕು. ಗಾಳಿಯಲ್ಲಿಯೇ ನೋಟಿನ ಕಂತೆಯನ್ನೇ ಸೃಷ್ಟಿ ಮಾಡಿ ಓಟನ್ನಾಗಿ ಪರಿವರ್ತನೆಯನ್ನಾಗಿ ಮಾಡಿ ತಂತ್ರ ಮಂತ್ರ ಕುತಂತ್ರವೇ ಈ ರಾಜಕೀಯ ಸಮ್ಮೇಳನ. ಇದುವರೆಗೂ ನೀನು ಈ ಅಧಿಕಾರದ ಗದ್ದಿಗೆಯನ್ನು ಹಿಡಿದು ಮೇರಾಡಬೇಕಾದರೆ ನಾನು ಅದೆಷ್ಟೋ ಅಬಲಿಯರ ಹಣೆಯ ಮೇಲೆ ಕುಂಕುಮವನ್ನು ತೆಗೆದು ಅದೆಷ್ಟೋ ಜನರ ಕತ್ತನ್ನು ಕತ್ತರಿಸಿ ಕೆತ್ತವರ ಒಡಲಿಗೆ ಬೆಂಕಿಯ ಜ್ವಾಲೆಯನ್ನೇ ಸುರಿಮಿದವನು ನಾನು. ಕೆತ್ತವರ ಒಡಲಿಗೆ ಬೆಂಕಿಯ ಜ್ವಾಲೆಯನ್ನೇ ಸುರಿಮಿದವನು ನಾನು. ಯಾರೋ ಬಂದು ನನ್ನ ಪಾರ್ಟಿ ಅಧ್ಯಕ್ಷನನ್ನಾಗಿ ಮಾಡುತ್ತಾರೆ, ಯಾರೋ ಬಂದು ನನ್ನ ಎಂಪಿಯನ್ನಾಗಿ ಮಾಡುತ್ತಾರೆ, ಯಾರೋ ಬಂದು ಈ ರಾಜ್ಯವನ್ನು ಆಳುವ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತಾರೆ. ಅಖಂಡ ಭರತ ಖಂಡಕ್ಕೆ ಮುಖ್ಯ ಅತಿಥಿಯನ್ನಾಗಿ ಮಾಡುತ್ತೇನೆ ಎಂದು ನೀನೂದಿದ ಪುಂಗಿಯ ನಾದಕ್ಕೆ ನಾನು ತಲೆದೂಗಲು ನಾನೇನು ಹಲ್ಲು ಕಿತ್ತ ನಾಗರನಲ್ಲ ಚಕ್ರವರ್ತಿ, ಹಲ್ಲು ಕಿತ್ತ ನಾಗರನಲ್ಲ. ನಂಬಿಕೆ ಎಂಬುವ ಮೂರಕ್ಷರದ ಪುಟವನ್ನೇ ಹರಿದು ಹಾಕುತ್ತಲೇ ಬೆಳೆದು ಬಂದವನು ನಾನು. ಅದಕ್ಕೆ ಹಿರಿಯರು ಒಂದು ಮಾತನ್ನು ಹೇಳುತ್ತಾರೆ, ನಾವು ಕೂಡಿಟ್ಟಿರುವ ಹಣವಾಗಲಿ, ನಮಗೆ ಜ್ಞಾನ ನೀಡಿದ ಪುಸ್ತಕವಾಗಲಿ, ನಾವು ಆಳಬೇಕೆಂದಿರುವ ಸ್ತ್ರೀ ಆಗಲಿ, ಒಂದು ವೇಳೆ ಪಕ್ಕದಲ್ಲಿರುವವನನ್ನು ನಂಬಿ ಜೊತೆಯಲ್ಲಿರುವವನನ್ನು ನಂಬಿ ಕೊಟ್ಟಿದ್ದೇ ನಿಜವಾದರೆ ಒಂದು ಕಡೆಯಿಂದ ಹಣವು ಖರ್ಚಾಗುತ್ತಲೇ ಬರುತ್ತದೆ, ಇನ್ನೊಂದು ಕಡೆ ನಮಗೆ ಧ್ಯಾನ ನೀಡಿದ ಪುಸ್ತಕ ಹರಿಯುತ್ತಲೇ ಬರುತ್ತದೆ. ಇವು ಎರಡನ್ನು ಹಾಳು ಮಾಡಿದವನು ಶೀಲವತಿಯಾದ ಸ್ತ್ರೀಯನ್ನು ಅವನ ಆಕೆ ಏಕೆ ಬಿಡುತ್ತಾನೆ? ಅವಳ ಶೀಲದ ಸಿಹಿಯನ್ನುಂಡು ಸೂಳೆ ಎಂಬುವನ ಮಂಚಿತವನ್ನು ಮಾಡಿಯೇ ಬಿಡುತ್ತಾನೆ. ಆದರೆ ಈ ಕಲಿಯುಗದಲ್ಲಿ ನಾನು ಕುಬೇರನಾಗಿ ಮೆರೆಯಬೇಕಾದರೆ ನ್ಯಾಯ, ನೀತಿ, ಸತ್ಯ, ಧರ್ಮ ಎಂದು ನಡೆದುಕೊಂಡರೆ ಗೊತ್ತು ಕೂಳಿಗೂ ಗತಿ ಇಲ್ಲದೆ ಭಿಕ್ಷುಕರಂತೆ ಭಿಕ್ಷೆ ಬೇಡಬೇಕಾಗುತ್ತದೆ. ಈ ಕಲಿಕಾಲದಲ್ಲಿ ಇಬ್ಬರ ಜಗಳ ಮೂರನೇದವರಿಗೆ ಲಾಭ ಎಂದಂತೆ ಆ ರಮಾನಂದ ಈ ಚಕ್ರವರ್ತಿಯರ ನಡುವೆ ಕಾರಸ್ಥಾನದ ಕಿಡಿಯನ್ನು ಒತ್ತಿಸಿ ಕೋಟಿ ಹಣವನ್ನು ಎತ್ತಿ ಹಾಕಿ ನನ್ನ ಬಹುದಿನದ ಆಸೆಯಂತೆಯೇ ಆ ರಮಾನಂದನ ಹೆಂಡತಿ ಜಾಲಕ್ಕೆ ಏನವಳ ಸೌಂದರ್ಯ, ಏನವಳ ವನಕು, ಏನವಳ ವಯ್ಯಾರ. ಅವಳ ಸೌಂದರ್ಯದ ಸುಖವನ್ನು ಅನುಭವಿಸದೆ ಬಿಡಲಾರ ಈ ಜಗದೇ ಕವೀರ ಜನಾರ್ದನ. मजा नंबर का नीचे, लड़की का मजा कंबर का नीचे.
ಅಮ್ಮವ್ರೆ ಯಜಮಾನ್ರ ಕರ್ದು ಶ್ರೀಕಾಂತ ದನಿಯವ್ರ ಕರೆದುಕೊಂಡು ಬಂದಿದ್ದೀರಿ, ಬನ್ನಿ. ಹೌದಾ ಬಾರಪ್ಪ ಮೈದುನ, ಈಗ ಬಂದ್ಯಾ ರೀ? ಬನ್ರಿ, ನಿಮ್ಮ ತಮ್ಮ ಬಂದಿದ್ದಾನೆ ಹೊರಗಡೆ. ಶ್ರೀಕಾಂತ್, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಅಣ್ಣ, ನೀವು ಹೇಗಿದ್ದೀರಾ? ಮೈದುನ, ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಪ್ಪ. ನಿನ್ನ ಪರೀಕ್ಷೆ ಏನಾಯ್ತು ಅಂತ ಹೇಳೇ ಇಲ್ಲ. ಅತ್ತಿಗೆ, ನಾನು ಈಗ ತಾನೇ MBBS ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀನಿ. ಈಗ ತಾನೇ MBBS ಪರೀಕ್ಷೆಯಲ್ಲಿ ಪಾಸ್ ಆಗಿ ಬಂದಿದ್ದೇನೆ. ಮೈದುನ, ನೀನು ಪರೀಕ್ಷೆಯಲ್ಲೇ ಪಾಸ್ ಆಗಿದ್ದು ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಮೈದುನ, ತುಂಬಾ ಸಂತೋಷವಾಗ್ತಾ ಇದೆ. ನೋಡು, ನೀನು ಪರೀಕ್ಷೆಯಲ್ಲಿ ಪಾಸ್ ಆಗಿದೀಯಾ ಅಂತ ಈ ಊರ ಜನರೆಲ್ಲ ನಿನ್ನ ಮೇಲೆ ಕಣ್ಣು ಬಿಟ್ಟಿರ್ತಾರೆ. ನಿನಗೆ ದೃಷ್ಟಿ ತೆಗಿತೀನಿ, ನಿಂತ್ಕೊಳ್ಳಪ್ಪ ಬಾಯಿ. ಹಾದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಈ ಊರ್ ಮಂದಿ ಕಣ್ಣೆಲ್ಲ ನಿನ್ನ ಮೇಲೆ ಬೀಳಲಿ. ಜಾನಕಿ, ನಿನ್ನ ಮೈದನ ಕನಾವಳಿ ಊಟ ಮಾಡಿ ಬೇಸರವಾಗಿರುವುದು. ಬೇಗ ಹೋಗಿ ಬಿಸಿ ಬಿಸಿ ಜೋಳದ ಬಾನು ಮಾಡು, ಎಲ್ಲರೂ ಕೂಡಿ ಊಟ ಮಾಡೋಣ. ಆಯ್ತ್ರಿ, ಹಾಗೆ ಆಗ್ಲಿ. ಹೌದು ಅತ್ತಿಗೆ, ಈ ನಿಮ್ಮ ಕೈಯಿಂದ ಮಾಡಿದ ಅಡಿಗೆ ಅಮೃತ ಇದ್ದ ಹಾಗೆ. ಹೌದು ಅತ್ತಿಗೆ, ಈ ನಿಮ್ಮ ಕೈಯಿಂದ ಮಾಡಿದ ಅಡಿಗೆ ಅಮೃತ ಇದ್ದ ಹಾಗೆ. ಚಿಕ್ಕದನ್ಯಾರಿ, ನಿಮಗೊಂದು ಮಾತು ಕೇಳಲಿ. ಕೇಳು ನಿಂಗಜ್ಜ, ನೀನೇನು ಹೊರಗಿನವನೇ? ದೊಡ್ಡದನೆಯರು 10 ಹಳ್ಳಿಯ ರೈತರು, ಆದರ್ಶ ರೈತನೆಂದು ಕರೆಸಿಕೊಂಡಿರುವ ಹಸಿದ ಬಂದವರು, ಅನ್ನದಾನ ಮಾಡಿದವರು. ನನ್ನ ತಮ್ಮ ಡಾಕ್ಟರ್ ಆಗಬೇಕೆಂದು ಎಲ್ಲ ಆಸ್ತಿ ಪಾಸ್ತಿ ಮಾರಿ ನಿಮಗೆ ವಿದ್ಯಾಭ್ಯಾಸ ಕಲಿಸಿದ್ದಾರೆ. ನೀವು ಕಷ್ಟಪಟ್ಟು ದುಡಿದು ನೀವು ಊರ ಮುಂದಿನ ಹೊಲವನ್ನು ಪುನಃ ಬಿಡಿಸಿಕೊಂಡರೆ ಅಷ್ಟೇ ಸಾಕುದನೆ, ನನಗೆ ಅಷ್ಟೇ ಸಾಕು. ಇದರಲ್ಲಿ ತಪ್ಪಿದ್ರೆ ನನ್ನ ಕ್ಷಮಿಸಬೇಡಿ. ಇದರಲ್ಲಿ ಕ್ಷಮಿಸುವ ಮಾತೇನಿದೆ ನಿಂಗಜ್ಜ? ನನ್ನ ಆಸೆಯೂ ಕೂಡ ಅದೇ ಆಗಿದೆ. ಆದರೆ ಎಲ್ಲದಕ್ಕೂ ಭಗವಂತನ ಕೃಪೆ ಇರಬೇಕು ಅಷ್ಟೇ. ನಿಂಗಜ್ಜ ಈಗ ತಾನೇ ಡಾಕ್ಟರ್ ಆಗಿ ಬಂದಿದ್ದಾನೆ, ಮೊದಲು ಮದುವೆ ಮಾಡೋದು ಒಳ್ಳೆಯದು. ಏನಂತೀಯ ಜಾನಕಿ? ಈ ತುಂಬಾ ಒಳ್ಳೆಯ ವಿಷಯವನ್ನೇ ಮಾತನಾಡಿದ್ದೀರಾ. ನೋಡಿ, ಈ ನನ್ನ ಮೈದುನನಿಗೆ ಒಳ್ಳೆಯ ಕಲಿತ ಹೆಣ್ಣನ್ನು ನೋಡಿ ಮದುವೆಯನ್ನು ಮಾಡಬೇಕು. ಏನಂತೆಯಪ್ಪ ಮೈದುನ? ಹಿರಿಯರು ಹೇಳಿದಂತೆ ಕೇಳುವುದು ನನ್ನ ಕರ್ತವ್ಯ ಅತ್ತಿಗೆ. ಆದಷ್ಟು ಬೇಗ ಒಳ್ಳೆಯ ಮನೆತನದ ಹುಡುಗಿಯನ್ನು ನೋಡಿ ಮದುವೆ ಮಾಡಿದ್ರೆ ಆಯ್ತು. ಏನಂತೀಯ ನಿಂಗಜ್ಜ? ಆಯ್ತಿದ್ದೇನೆ, ನಮ್ಮ ಚಿಕ್ಕದನೆಯವರ ಮದುವೆ ಹಿಂದೆ ಆಗಿರಬಾರದು, ಮುಂದೆ ಆಗಬಾರದು, ಹಾಗೆ ಮಾಡಬೇಕು. ಅತ್ತಿಗೆ, ಈ ನಿಮ್ಮ ಮಧುರವಾದ ಕಂಠದಿಂದ ಒಂದು ಹಾಡನ್ನು ಕೇಳುವ ಬಯಕೆಯಾಗಿದೆ ನನಗೆ. ಆಯ್ತಪ್ಪ ಮೈದುನ, ನನಗಾದ್ರೂ ಯಾರಿದ್ದಾರೆ? ಮೈದುನ ಅಂದರು ನೀನೇ, ಮಗನಂದರು ನೀನೇ. ನಿನ್ನ ಸಂತೋಷವೇ ನಮ್ಮ ಸಂತೋಷ. ಬನ್ನಿ ಹಾಡೋಣ.
ನಡೆಯಪ್ಪ, ನೀನು ಪಾಸ್ ಆಗಿ ಬಂದಿದೆಯಲ್ಲ, ಒಳಗಡೆ ನಿನಗೋಸ್ಕರ ಗಸಗಸಿ ಪಾಯಸ ಮಾಡಿದ್ದೇನೆ, ಊಟ ಮಾಡಿರಂತೆ ಬನ್ನಿ. ಆಯ್ತು ಲಿಂಗಜ್ಜ ಅವ್ರೆ, ಕನ್ಯಾ ಹುಡುಕ್ಯಾಡಿ ಸಾಕಾತ್ರಿ, ಹೆಣ್ಣು ಕೊಟ್ಟು ಪುಣ್ಯ ಕಲಿಯೇರಿ. ಕನ್ಯಾ ಹುಡುಕ್ಯಾಡಿ ಸಾಕಾತ್ರಿ, ಹೆಣ್ಣು ಕೊಟ್ಟು ಪುಣ್ಯ ಕಲಿಯೇರಿ. ಕೆಲವರು ಗೋಧಿ ಎದಪದಿ ಅಂದ್ರು, ಕಲ್ಲೂರು ಗೋಧಿ ಕರ್ಗದಿ ಅಂದ್ರು, ಆಡೂರು ಗೋಧಿ ಅಡ್ಡಣಿ ಅಂದ್ರು, ಡಾಬರ್ ಗೋಧಿ ದಪ್ಪದಿ ಅಂದ್ರು. ಕನ್ಯಾ ಹುಡುಕ್ಯಾಡಿ ಸಾಕಾತ್ರಿ, ನಮಗೆ ಹೆಣ್ಣು ಕೊಟ್ಟು ಪುಣ್ಯ ಕಲಿಯೇರಿ. ಕನ್ಯಾ ಹುಡುಕ್ಯಾಡಿ ಸಾಕಾತ್ರಿ, ಹೆಣ್ಣು ಕೊಟ್ಟು ಪುಣ್ಯ ಕಲಿಯೇರಿ. ಕ್ಯಾಂಪೂರ್ ಗೋಧಿ ದಪ್ಪದೆ ಅಂದ್ರು, ಕೊಕ್ಕನೂರ್ ಗೋಧಿ ಕೊಡಕದಿ ಅಂದ್ರು, ಹಂಚನಳ ಗೋಧಿ ಹರಕದಿ ಅಂದ್ರು, ನೆಟ್ಟಲ್ ಗೋಧಿ ನೆತ್ತಗದಿ ಅಂದ್ರು. ಕನ್ಯಾ ಹುಡುಕ್ಯಾಡಿ ಸಾಕಾತ್ರಿ, ನಮ್ ಸಿಕ್ಕನವ್ರಿಗೊಂದು ಹೆಣ್ಣು ಕೊಟ್ಟು ಪುಣ್ಯ ಕಟ್ಟಿಗೇರಿ. ಕನ್ಯಾ ಹುಡುಕ್ಯಾಡಿ ಸಾಕಾತ್ರಿ, ನಮ್ ಸಿಕ್ಕನವ್ರಿಗೊಂದು ಹೆಣ್ಣು ಕೊಟ್ಟು ಪುಣ್ಯ ಕಟ್ಟಿಗೇರಿ. ಅಲ್ಲ ಲಿಂಗಜ್ಜ, ಡಾಕ್ಟರ್ ಪದವಿ ಮುಗಿಸಿಕೊಂಡು ಬಂದ ನನಗೆ ಕನ್ಯಾ ಹುಡ್ಕೊಳ್ಳಲು ಇಷ್ಟು ಕಷ್ಟವೇ? ಅಲ್ಲದನಿ, ನೀವು ಕಲಿತನಾದ ಡಾಕ್ಟರ್ ಸಾಹೇಬ್ರಿಗೆ ಕನ್ಯೆ ಹತ್ತವಲ್ವ, ಆದ್ರೆ ನಾನು ಮುಂದೆ ಹೋದ್ರೆ ನನ್ನ ಅಕ್ಕ ತಂಗಿಯರು ನಾನು ಕೊಡ್ತೀನಿ ಅಂತ ಕ್ಯೂ ಹಚ್ಚಿದ್ದಾರೆ. ಅದನ್ನೇ ಕ್ಯೂ ಹಚ್ಚಿದ್ದಾರೆ. ಅಷ್ಟೇ ಯಾಕೆ, ನನ್ನ ಮಕ್ಕಳು ಸಹಿತ ಅಪ್ಪಾಜಿ ನಾನು ಕೊಡ್ತೀನಿ ಅಂತ ಕ್ಯೂ ಹಚ್ಚಿದ್ದಾರೆ. ಕ್ಯೂ ಎಡಕ್ಕೆ ಹೋದರೆ ಯಾದಗಿರಿ ತನ, ಬಲಕ್ಕೆ ಹೋದರೆ ಬಂಕಾಪುರದ ತನ, ಹಿಂದೆ ಹೋದರೆ ಇಲಕಲತನ, ಮುಂದೆ ಹೋದರೆ ಮುಂಬೈ ತನ ಬೆನ್ನ ಹತ್ತಾರೆ. ಬೆನ್ನ ಹತ್ತಾರೆ, ಕ್ಯೂ ನಿಂತಾರೆ. ಆಯ್ತು ಲಿಂಗಜ್ಜ, ನೀನೇ ಇನ್ನೊಂದ್ಸಲ ಮದುವೆ ಮಾಡ್ಕೋ. ಹಾ, ಅಷ್ಟೇ ಯಾಕೆ, ಮೊಮ್ಮದಲ್ಲಿ ಮಗಳು ನನಗಾಗ್ಲಿ ನಿಂತಾಳ್ರಿ, ನನಗಾಗ್ಲಿ ನಿಂತಾಳ. ಅವ್ರ ತಂಟೆಗೆ ಮಾತ್ರ ಹೋಗ್ಬೇಡ. ಅದೆಲ್ಲ ಯಾವ ಮಾತು ಹೇಳ್ತೀವ್ರಿ? ನೋಡ್ರಿ, ಸರಿ ಬಾ. ರಾಘವೇಂದ್ರನೇ ಏನು ಬಿಸಿಲುಂಟು ಮಾರಾಯರೆ, ಎಷ್ಟು ನೀರು ಬಾಯಾರಿಕೆ ಹೋಗುವುದಿಲ್ಲ. ಮಂಗಳೂರು ಬಿಟ್ಟು ಹುಬ್ಬಳ್ಳಿಗೆ ಬಂದಿದ್ದೇನೆ. ಅದು ಯಾರೋ MLA ಅವರ ಮನೆಯಲ್ಲಿ ಅಡಿಕೆ ಕೆಲಸ ಖಾಲಿದೆ ಎಂದು ಹೇಳಿದುಂಟು. ಅವ್ರ ಮನೆ ಎಲ್ಲಿ ಉಂಟು ಆ ಭಗವಂತನಿಗೆ ಗೊತ್ತು. ಅತ್ತ ಯಾರೋ ಬರ್ತಿದ್ದಾರೆ, ಅವರನ್ನೇ ಕೇಳಿದಾಯ್ತು. ಕರೆಂಟ್ ಹೋದ ಟೈಮಲ್ಲಿ
ಬರ್ತಿದ್ದೆಲ್ಲ ಹುಡುಗ ಹಾಕ್ತಾರ ಬಸ ಬಸ ಇಯತ್ತೆ ನಿನ್ನ ಬದಲಿ ಕಸ ಬರ್ತಿದ್ದೆಲ್ಲ ಹುಡುಗ ಹಾಕ್ತಾರ ಬಸ ಬಸ ಇಯತ್ತೆ ನಿನ್ನ ಬದಲಿ ಕಸ ಬಿಟ್ಟರು ನೋಡಿ ಜರಗಾಗಿ ಗಾತರಾಗ ನನ್ನ ಮ್ಯಾಗ ಕರೆ ಮಾಡಿದಲ್ಲ ಮುಡಿ ಎರರಿ ಮೈಲ ಬಂದ ಸಿಕ್ಕಿದ ಹುಡುಗಿ ಅದು ಮೈ ಕೈಯೋ ಮ್ಯಾಗಿನ ಮನ್ಯಾಗ ಮಲ್ಯ ಮಗಳ ಬಾಲ ಕೈಯ ಮಾಡಿ ಕರೆಯತನ ರಾತ್ರಿ ಹಗಲೆಲ್ಲ ಮ್ಯಾಗಿನ ಮನ್ಯಾಗ ಮಲ್ಯ ಮಗಳ ಬಾಲ ಕೈಯ ಮಾಡಿ ಕರೆಯತನ ರಾತ್ರಿ ಹಗಲೆಲ್ಲ ಸೋಸಿ ಅಂತಾನ ಮಡ್ಕ ಕೊಟ್ಟಾನ ಸೋಸಿ ಅಂತಾನ ಮಡ್ಕ ಕೊಟ್ಟಾನ ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ ಆದರೂ ಬಿಡದಲ್ಲ 3 ಎಕರೆ ಪಟ್ಟಿ ಗಡಬಡಿಸಿ ನಾನ ಕನ್ನಡದ್ರ ಗಡಬಡಿಸಿ ಕನ್ನಡದ್ರ ನೋಡ್ತಾನ ನಾಟಕ ಮಾವ ನೋಡ್ತಾನ ನಾಟಕ ಮಾವ ನೋಡ್ತಾನ ನಾಟಕ ಮಾವ ನೋಡ್ತಾನ ಎಂತದು ಮಾರಾಯರೆ ಎಂತದು ಮಾರಾಯರೆ ಚಡ್ಡಿ ಬೇಕೇನ್ರಿ ಚಡ್ಡಿ ರಾಜ್ಕುಮಾರನು ಉಪೇಂದ್ರನು ಮತ್ತ ಚಿಕ್ಕಣ್ಣನು ಸಾಕು ಇವ್ರು ಒಟ್ಟ ಸಾಕು ಮತ್ತೆ ಎಂತದು ಮಾರ ₹100 3 ನೋಡ್ರಿ ನಮ್ಮ ಚಡ್ಡಿ ಯಾರಿಗ್ ಬೇಕ್ರಿ ನಿಮಗ್ ಬೇಕಣ್ಣ ಈ ಸೈಜ್ ನಮ್ಮೂರಾಗ ಗೊಂದಿ ನಿಲಪ್ಗೂ ಆಗಲ್ಲ ಕೊಂಪು ನಿಗಪ್ಗೂ ಆಗಲ್ಲ ಅಂತ ಚಡ್ಡಿ ತಂದ್ರೆ ನಮ್ಮೂರಾಗ ಯಾರು ತೊಗೊಂತಾರ ಬೇಕು ದೊಡ್ಡ ಹುಡುಗ ಚಡ್ಡಿ ಬೇಕು ಎಂತದು ಮಾರೈತಿ ಗಂಡಸರು ಮಾಡುವ ಕೆಲಸವಿದು ಹೆಂಗಸರು ಮಾಡೋದುಂಟೆ ಏನ್ ಮಾಡ್ಬೇಕು ಬಿಡ್ರಿ 12ನೇ ಶತಮಾನದಾಗ ನಮ್ಮ ಬಸವಣ್ಣವ್ರ ಕಾಯಕವೇ ಕೈಲಾಸ ಅಂತ ಮತ್ತೆ ಯಾವ್ದು ಬರತ್ತ ಅದನ್ನ ಉಣ್ಬೇಕಲ್ಲ ಹೌದು ಮತ್ತೆ ನಿಮ್ಮ ಊರ್ ಯಾವ್ದು ಹೆಸರೇನು ನೀವೇನ್ ಕೆಲಸ ಮಾಡ್ತೀರಿ ನಮ್ಮ ಊರು ಮಂಗಳೂರುಂಟು ಹೆಸರು ಕನಕ ಅಡಿಗೆ ಕೆಲಸ ಮಾಡುತ್ತೇನೆ ಈ ಊರಾಗ MLA ಚಕ್ರವರ್ತಿ ಮನೆಯಲ್ಲಿ ಅಡಿಗೆ ಕೆಲಸ ಖಾಲಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಬಂದಿದ್ದೇನೆ ಅವ್ರ ಮನೆ ಗೊತ್ತುಂಟಾ ನಿಮಗೆ ಅಂದ್ರ ನೀವು ಮಾಡಿ ಉಣಿಸೋರನ ಮತ್ತ ನಿಮಗೂ ಮಾಡ್ಲಿ ಏನದ ಮಾಡೋದು ಅಡಿಗೆ ಮಾಡೋದು ಬಿಸಿ ಬಿಸಿ ಇಡ್ಲಿ ದೋಸೆ ಹೌದು ಅಗಲೇಕಾಗಿಲ್ಲ ಮಾರಾಯ್ತಿ ಓಯ್ ಬೆಟ್ರ ಮೈ ಮೇಲೆ ಬರಕ್ ಹೋಗ್ಬೇಡ ದೋಸ್ತ ನಿನ್ನ ಏಟೈತಿ ಅಟ್ಟ ಮಾಡಿ ಜಗ ಖಾಲಿ ಮಾಡಿ ನೀನು ಏನಿದ್ರ ನಮ್ದು ಮೀನ ಕೋಳಿ ಕಾಲು ಮತ್ತ ಆಡಿನ ಕಾಲು ಅಟ್ಟ ತಿಂತೇವೆ ನಾವು ಇವೆಲ್ಲ ದ್ವಾಸೆ ಇಡ್ಲಿ ನಮ್ಗೆ ಏನೋ ಆಗಿ ಬರಲ್ಲ ಮಕ್ಕಳು ಮರಿ ಉಂಟು ಮದುವೆ ಆಗಿದೆಯಾ ಅದನ್ನ ಪ್ರಯತ್ನ ಮಾಡಾಕತ್ತೀವ್ರಿ ನಮ್ದು ನೋಡಿದ್ರ ನಿಮ್ಗೇನ್ ಉಂಟಾಗುತ್ತೆ ನೋಡಿದ್ರ ನಮಗ ಹೇಳ್ಬಿಡಲ್ಲ ಅದಕ್ಕೇನೈತಿ ನನಗೇನು ಆಗೋದಿಲ್ಲ ನಿಮ್ಮ ಮನ್ಯಾಗ ಒಂದು ಸರ ಮಾಡಿ ತೋರಿಸ್ತೀನಿ ಒಂದು ತಿಂಗಳದಾಗ ಮುಂದಕ್ಕ ಬರ್ತೀರಿ ಏನದ ಮಾಡಿ ತೋರಿಸುದು ಏನದ ಮುಂದಕ್ಕೆ ಬರದ ಅಡಿಗೆ ಮಾಡಿ ತೋರಿಸ್ತೀನಿ ತಿಂದು ಮುಂದೆ ಹಿಂದಿನ ಕುಡೇ ಮುಂದಕ್ಕೆ ಬರ್ತಾವ ಅಲ್ರಿ ನಿಮ್ಮ ಹತ್ರ ಏನೇನೈತಿ ನೀವ್ ಏನೇನ್ ಅಡಿಗೆ ಮಾಡ್ತೀರಿ ಸ್ವಲ್ಪ ನಮಗೆ ಹೇಳ್ತಾರನ ಹಂಗಾದ್ರ ತೆಗೆದು ತೋರಿಸ್ಲಿ ಏನದ ತಗದು ತೋರಿಸೋದು ಬ್ಯಾಡಪ್ಪ ಯಪ್ಪ ಮತ್ ನಾ ಅವರಿಲ್ಲೇ ಬಿದ್ದೇನೆ ನೀನ್ ನೋಡಿ ಒಂದು ಸಲ ಮದುವೆಯಾಗಿ ನೋಡ್ರಿ ಪಸಂದ್ ಬಂದ್ರ ಕಂಟಿನ್ಯೂ ಇಲ್ಲಾಂದ್ರ ಡಿಸ್ಕಂಟಿನ್ಯೂ ಕುಲ್ಲ ಗೋತ್ರ ಏನು ಗೊತ್ತಿರ್ಲ ಹಂಗ ಮದುವೆ ಯಾಕಂದ್ರಿ ಯಾರ ಅಕ್ಕರ್ರಿ ಗಂಡು ಹೆಣ್ಣು ಎಡೆ ಇರೋದು ನಂದೆಲ್ಲ ನಿನ್ಗ ಕೊಡ್ತೀನಿ ಈಗ ನನ್ನ ಹತ್ರ 2 ತೊಲಿ ಚಪ್ಪಲಾರ ಉಂಟು ಅದನ್ನೂ ಕೊಡ್ತೀನಿ ಅಯ್ಯೋ ನಿನ್ನವನ ಚಪ್ಪಲಾರಲ್ಲಿ ಅವ ಏನ್ ನೀವ್ರ ಕುಂತಿರಲ್ಲ ಹೆಣ್ಮಕ್ಳು ಚಪ್ಪಲಾರ ಅನ್ನ ಅದನ್ನೂ ಕೊಡ್ತೀನಿ ಮದುವೆ ಆದ್ಮೇಲೆ ಬಗ್ಗಿದ್ದ ಹಾರ ಹಾಕ್ತೀನಿ
ಏನದ ಹಾಕುದು ಹಾರ 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 ಹಂಗಂದ್ರೆ ಏನು ಹಾಕಂದ್ರೆ ಹಾರ ಹಾಕ್ತಿ ಹಾಕುದ ಎಂತದು ಮಾರೈತಿ ಮಲ್ಲ ಮುಂದು ರಂಡಿ ಹಂಗ ಕಾಣತ್ತಿದಿ. ಅಯ್ಯೋ ಮಲ್ಲಮ್ಮನ ರಂಡಿ ಅಲ್ಲಿ ಅಪ್ಪ ಹೇಮರೆಡ್ಡಿ ಮಲ್ಲಮ್ಮ ಅನ್ನ ನಿನ್ನ ಅಪ್ಪನ ಇನ್ನೊಂದ್ ಅದನ್ನೂ ಹಾಕ್ತೀನಿ. ಈಗಲಾದ್ರೂ ಮಾಡೋದುಂಟಾ? ಏನದ ಮಾಡೋದು ಪ್ರೀತಿ ಮಾಡೋದು ಇಷ್ಟೇನ ಮತ್ತೇನೇ ಇಲ್ಲ ಬಗ್ಗಿದ್ದ ಹಾರ ಮದುವೆ ಆದ್ಮೇಲೆ ಕೊಡ್ತೀನಿ. ಮೊದಲ ಕೊಡು ಆಮೇಲೆ ಮದ್ವೆ ಆಗೋಣ ದೋಸ್ತ. ಒಂದಾಗ ಕೊಡ್ತೀನಿ. ಈಗೇನಾದ್ರೂ ಒಂದ್ ಸ್ವಲ್ಪ ಬಿಸಿ ಬಿಸಿ ಉಂಟಾ? ನಮಗ ಜಳ ಜಳ ಆಗಾಗತ್ತೈತಿ. ತಂಪ ಗಾಳಿ ಬೇಕು, ಬಿಸಿ ಬಿಸಿ ಆಗಿ ಬರಲ್ಲ ನಮಗೆ ಈಗ. ಅವರು ಅಡ್ಕ ಕುಂತಾರ ಈಗ. ಅವ್ರನ್ನ ಬಿಸಿ ಮಾಡೋದ ಮತ್ತೆ ಹೊಡಿ ಮತ್ತೆ ಅವ್ರಿಗೆ. ಹಾಗಾದ್ರೆ ಮತ್ತೆ ಕಡೆ ಮಾಡ್ತೀವಿ. ಹೊಡಿಗೆ ಚಿಕ್ಕಲಿ ಚಮಚ ಗುಳು 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 ಗುಳು. ಹುಡುಗರು ಬಿಕ್ಕಿ ಬಿಕ್ಕಿ ನೋಡ್ತಾರ ಮನದಾಗ ಹಾಕೈತಿ. ದೋಸ್ತ ಇನ್ನೊಂದು ಎಬ್ಬಿಸ್ತೇನೆ ಮತ್ತೆ ಹೆಚ್ಚು